गुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्येभ्यो नमः। नमो अगणित कल्याण गुणपूर्णाय विष्णवे सत्य अशेष जगज्जन्मपूर्वकर्त्रे मुरद्विषे प्रणम्य श्रीमदानन्दतीर्थार्य गुरुशेखरान् पदावलीं यथाभक्ति व्याख्यास्यामि सताम्बुधे। ಎಂಟು ವಿಕಲ್ಪಗಳಲ್ಲಿ ಎಲ್ಲ ಆಯ್ತು ಅದು 24 ಪೇಜ್ 24 ಪೇಜ್ 24 ನಚ ವಾಚ್ಯಂ ಆತ್ಮಾದೋ ನ ವಿಕಲ್ಪ ನ ಅಂತ್ಯಃ ಆಯಿತು ಪಕ್ಷ ಅವ್ಯಾವೃತ್ತಿ ಪೇಜ್ ನಚವಾಚ್ಯಂ ಆತ್ಮಾದೌ न विकल्पः अवकल्पते तस्य तवापि सिद्धत्वात्। ಈಗ ಅದು ಹಾಸ್ಬಿಡ್ಬೇಕು, ಅದು ಹಾಕಿ ಆಮೇಲೆ ಮುಗಿಸ್ಬಿಟ್ಟು ಹೊಟ್ಟೋದು. ನನಗೆ ಕಾಲಿಗೆ ಬೇಕದು, ಕಾಲು ಇದಾಗುತ್ತೆ. 24ನೇ ಪೇಜು ಬುಕ್ ಈಗ ಅವ್ರು ಹೇಳಿದ್ದೇನೆಂದರೆ, ಆತ್ಮತ್ವ ಖಂಡನ ಎಂಬತಕ್ಕಂಥದ್ದು ಸೋವ್ಯಾಹತ ಅಂತ ನೀವು ಹೇಳಿದ್ರಿ. ಆತ್ಮತ್ವ ಖಂಡನ ಸೋವ್ಯಾಹತ ಅಂತ ಹೇಳಿದ್ರಿ, ಅದು ತಪ್ಪು. ಯಾಕೆ ಅಂದರೆ ತಸ್ಯ ತ್ವಯಾಪಿ ಅಂಗೀಕೃತತ್ವ. ನೀವು ಆತ್ಮತ್ವ ಒಪ್ಪಿದ್ದೀರಿ ಇಲ್ವೋ, ಅವು ನಮ್ಗೆ ಹೇಳೋದು. ಈಗ ಆತ್ಮತ್ವ ಅಂದರೆ ಉಪಾಧಿ ಅಂತ ಹೇಳಿದ್ರಿ. ಆತ್ಮತ್ವ ಅಂದರೆ ಯಾವುದು ಅನುಮಾನ ಯಾವುದು? ಸತ್ವಂ ಸತ್ವವಿರಹ ಅಂತ ಮಾಡಿದ್ದು ನಾವು ಹೇಳಿದ್ದ ಅನುಮಾನ. ವಿಮತಂ ಸತ್ವಂ ಅಸತ್ವವಿರಹ ಅಂತ ಹೇಳಿದ್ದಾರೆ. ಅಸತ್ವವಿಲ್ಲ, ಆದ್ದರಿಂದ ಇದು ಸತ್ತಾಗಿದೆ ಅಂತ ನಾವು ಸಾಧನೆ ಮಾಡಬೇಕು. ಅದಕ್ಕೆ ಅವನೇ ಹೇಳ್ದ ಆತ್ಮತ್ವ ಉಪಾಧಿ ಹೇಳ್ದ. ನಾವು ಅದಕ್ಕೆ ಆತ್ಮತ್ವ ನಾಮ ಕಿಮ್ ಅಂತ ಕೇಳಿದ್ವಿ. ಏನು ಅಭಾದ್ಯತ್ವ ಅಂತ ಹೇಳ್ತು, ಪ್ರಮಾಣ ವಿಷಯತ್ವ ಅಂತ ಹೇಳ್ತು, ಅಥವಾ ಆತ್ಮಪದ ವಾಚ್ಯತ್ವ ಅಂತ ಹೇಳ್ತು, ಆತ್ಮಪದ ಲಕ್ಷತ್ವ ಅಂತ ಹೇಳ್ತು, ಜ್ಞಾನತ್ವ ಅಂತ ಹೇಳ್ತು, ಜ್ಞಾನಾಧಾರತ್ವ ಅಂತ ಹೇಳ್ತು, 8 ಹೇಳಿದ್ರು ವಿಕಲ್ಪಗಳು ಮಾಡಿದ್ರು. ಇದು ಯಾವುದೋ ಸ್ವಪ್ರಕಾಶತ್ವ ಅಂತ ಹೇಳ್ತೀವಿ, ಯಾವುದೂ ಹೇಳಿಕ್ ಬರಲ್ಲ ಅಂತ ಆಯ್ತು. ಹಾಗೆ ಆತ್ಮತ್ವ ಎಂಬುದೇ ಅದನ್ನೇ ನೀವು ನಿಷ್ಪತ್ತಿ ಮಾಡಿ ಬರಲಿಲ್ಲ ಅಂತ ಹೇಳಿದ ಮೇಲೆ ಅಲ್ವಾ ಆತ್ಮತ್ವ ಉಪಾಧಿ ಆಗೋದು ಹೇಗೆ ಅಂತ ನಾವು ದೋಷ. ಜ್ಞಾನತ್ವ ಅಂದರೆ ಏನು? ಪರಬ್ರಹ್ಮ ಜ್ಞಾನಾಧಾರತ್ವ ಅಂತ ಹೇಳಿದರೆ, ಜ್ಞಾನಾಧಾರತ್ವ ಅಂತ ಅವನು ಒಪ್ಪಿಲ್ಲ. ಅವರ ಜ್ಞಾನ ಸ್ವರೂಪ ಅಂದರೆ ಜ್ಞಾನ ಆಧಾರ ಅಂತ ಒಪ್ಪಿಲ್ಲ. ಅದಕ್ಕೆ ಹೇಳಿದ್ದೇನು, ಕಲ್ಪಿತ ಆತ್ಮರು ಬೇಕಾದ ಜನ ಇದ್ದಾರೆ, ಅವರು ಜ್ಞಾನಾಧಾರ ಆಗುವುದಲ್ಲ, ಪರಬ್ರಹ್ಮ ಆಗಲೇ ಇದ್ರು ಅಂತ ಹೇಳಿದ್ರು. ಆದರೆ ಕಲ್ಪಿತ ಅಂತ ಹೇಳಿದ್ಮೇಲೆ ಅವರು ಕೂಡ ವಿಮುಕ್ತ ಪಕ್ಷ ಸೇರಿಬಿಟ್ರು. ಅವರು ಅವರಲ್ಲಿ ಏನಾಯಿತು ಅಂದರೆ ಸತ್ಯತ್ವ ಇಲ್ಲ, ಅಲ್ಲಿ ಜ್ಞಾನತ್ವನೇ ಇದೆ. ಪಕ್ಷ ಏಕದೇಶವಾದಕ್ಕಂಥ ಯಾರು ಕಲ್ಪಿತ ಆತ್ಮರಲ್ಲಿ ಆತ್ಮತ್ವನೇ ಇದೆ. ಅಲ್ಲಿ ಸಾಧನ ಅವ್ಯಾಪಕ ಆಗಲಿಲ್ಲ, ಸಾಧನ ವ್ಯಾಪಕವೇ ಆಗೋಯಿತು. ಯತ್ರ ಅಸತ್ವ ವಿರಹ ಪಕ್ಷೈಕ ದೇಶ ಆತ್ಮ ಕಲ್ಪಿತ ಆತ್ಮಸು ಕಲ್ಪಿತ ಆತ್ಮರಿದ್ದಾರೆ. ಅಲ್ಲಿ ಆತ್ಮತ್ವನೇ ಇದೆ, ಸಾಧನ ಅವ್ಯಾಪಕ ಆಗಬೇಕಲ್ವಾ. ಸಾಧನವನ್ನಿಷ್ಠ ಅತ್ಯಂತಾಭಾವ ಪ್ರತಿಯೋಗಿತ್ವ ಬರಬೇಕು. ಸಾಧನವನ್ನಿಷ್ಠ ಸಾಧನ ಯಾವುದು? ಅಸತ್ವ ವಿರಹ. ಸಾಧನವತಿ ಯಾವುದು? ಪಕ್ಷ. ತನ್ನಿಷ್ಠ ಅತ್ಯಂತಾಭಾವ ಬರಬೇಕು ಅಲ್ವಾ. ಅಂದ್ರೇನು? ಅಲ್ಲಿ ಆತ್ಮತ್ವ ಇರಬಾರದು, ಅಲ್ಲಿ ಆತ್ಮತ್ವನೇ ಇದೆ. ಆತ್ಮತ್ವ ಇದೆ, ಜ್ಞಾನತ್ವ ಇದೆ ಅಲ್ವಾ. ಅದು ಆತ್ಮತ್ವ ಅಲ್ಲ, ಜ್ಞಾನತ್ವ ಇದ್ದೇ ಇದೆ. ಆದ್ದರಿಂದ ಅದು ಸಾಧನ ಅವ್ಯಾಪಕ ಆಗಲಿಲ್ಲ, ಸಾಧನ ವ್ಯಾಪಕವೇ ಆಗಿಬಿಡ್ತು ಅಂತ ನಾವು ದೋಷ ಹೇಳ್ಕೊಂಡ್ಬಂದ್ವಿ.
ಆಯಿತು, ನಮಗೆಲ್ಲ 8 ವಿಕಲ್ಪ ಮಾಡಿ ದೋಷ ಹೇಳಿದ್ರಲ್ಲ, ನೀವು ಆತ್ಮತ್ವ ಒಪ್ತೀವೋ ಇಲ್ವೋ? ನೀವು ಆತ್ಮತ್ವದ ಏನು ಹೇಳ್ತೀರಿ? ನೀವು ಏನು ಹೇಳಿದ್ರು ಕೂಡ ಇಷ್ಟು ವಿಕಲ್ಪ ಮಾಡ್ಕೊತೀವಿ ನಾವು ಕೂಡ ನಿಮಗೆ. ಹಾಗಾದ್ರೆ ಆಯಿತು, ನಿಮಗೆ ಯಥಾ ಪ್ರಕಾರ ನಮ್ಗೆ ಹೇಳಿದ ದೋಷ ಎಲ್ಲ ನಿಮಗೂ ಇದಲ್ಲ. ನಾವು ಕೇಳ್ತೀವಿ ಆತ್ಮತ್ವ ಅಂದರೆ ಏನು ಕೇಳ್ತೀವಿ ನಾವು. ಆತ್ಮತ್ವ ಅಂದರೆ ಏನು ಜಾತಿ ಅಂತ ಹೇಳ್ತೀವೋ, ಅಥವಾ ಆತ್ಮ ಅಂದರೆ ಸ್ವಪ್ರಕಾಶ ಅಂತ ಹೇಳ್ತೀವೋ, ಅಥವಾ ಅಭಾಗ್ಯತ್ವ ಅಂತ ಹೇಳ್ತೀವೋ, ಏನು ಹೇಳ್ತೀವಿ ಅಂತ ಅದಕ್ಕೂ ನಾವು ಕೇಳ್ತೀವಿ. ನಿಮ್ಗೂ ನಾವು ದೋಷ ಇದ್ದೇ ಇದಲ್ಲ. ನೀವೇನು ಉತ್ತರ ಕೊಡ್ತೀರೋ ಅದೇ ಉತ್ತರ ನಾವು ಕೊಡ್ತೇವೆ ಅಂತ ಸಮಾನ ಯೋಗಕ್ಷೇಮ ಅಂತ ದೋಷ ಹೇಳ್ತಾರೆ ಅವ್ರು ನಮ್ಗೆ ಹೇಳೋರು ಅಲ್ವಾ. ಅದಕ್ಕೆ ಹೇಳ್ತಾ ಇದ್ದಾರೆ ನಚ ನೋಡಿ ರಾಯರು ನೋಡು, ನಾನು ಆತ್ಮತ್ವ ಖಂಡನಂ ಸ್ವವ್ಯಾಹತ. ಆತ್ಮತ್ವ ನಮಗೆ ನೀವು ವಿಕಲ್ಪ ಮಾಡಿ ಖಂಡನೆ ಮಾಡೋದಕ್ಕೆ ಸ್ವವ್ಯಾಹತ ತತ್ಸ ತ್ವಯಾಪಿ ಅಂಗೀಕೃತತ್ವ. ಅದೇ ನೀವು ಕೂಡ ಆತ್ಮತ್ವ ಒಪ್ಪಿದ್ದೀರಲ್ಲ ಅಲ್ವಾ. ಅವರು ಉಪಾಧಿ ಕೊಟ್ಟಿದ್ದಲ್ಲ ಆತ್ಮತ್ವ ಅಂತ. ಉಪಾಧಿ ಬೇಡಪ್ಪ, ಆ ಉಪಾಧಿಗೆ ನಾವು 8 ಆತ್ಮತ್ವ. ಉಪಾಧಿ ಬೇಡ. ಅವರು ನಮಗೆ ಅನುಮಾನಕ್ಕೆ ನಮ್ಮ ಅನುಮಾನಕ್ಕೆ ಉಪಾಧಿ ದೋಷ ಹೇಳಿದರು. ಆತ್ಮತ್ವ ಉಪಾಧಿ ಆತ್ಮತ್ವ ಅಂತ ಏನು ಮೊದಲು ಹೇಳು, ಏನು ಇಟ್ಕೊಂಡಿದ್ದು ಹೇಳು ಅಂತ ನಾವು ದೋಷ ಮಾಡೋದು. ಹಾಗೆ ನೀವು ಆತ್ಮತ್ವ ಒಪ್ಪಿದ್ದೀರೋ ಇಲ್ವೋ? ಆತ್ಮತ್ವದ ಏನು ಹೇಳ್ತೀವಿ ಹೇಳಿ. ನೀವೇನು ಆತ್ಮತ್ವದ ರೆಫರೆನ್ಸ್ ಕೂಡ ಅದನ್ನೇ ನಾವು ಹೇಳ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಕೇಳೋರು ತ್ವಯ ಅಪಿ ಅಂಗೀಕೃತತ್ವ ತದಾ ಚ ತ್ವಯ ತದಾತ್ಮತ್ವ ಯಾದೃಶಂ ಅಂಗೀಕ್ರಿಯತೆ. ನೋಡಿ ಅಲ್ಲಿ ಹೇಳ್ತಾರೆ ನೋಡಿ, ನೀವು ಎಂಥ ಆತ್ಮತ್ವ ನೀವು ಒಪ್ತಿರೋ ತಾದೃಶಮೇ ಮಾತ್ರ ಸತ್ವೇ ಪ್ರಯೋಜಕಂ ವಿಷಯ ಆಶಂಕೆ ನಿಷೇಧತಿ ನಚ ವಾಚ್ಯಮಿತಿ. ಆತ್ಮಾದೋ ನವಾಚ್ಯಂ ಆತ್ಮಾದೋ ನಾ ವಿಕಲ್ಪ ಅವಕಲ್ಪತೆ. ಅಂದರೆ ಆತ್ಮನ ವಿಚಾರದಲ್ಲಿ ವಿಕಲ್ಪವನ್ನು ಮಾಡಲಿಕ್ಕೆ ಬರೋದಿಲ್ಲ. ನಾ ಅವಕಲ್ಪತೆ. ಯಾಕೆ? ತಸ್ಯ ತವಾಪಿ ಸಿದ್ಧತ್ವ. ಆತ್ಮತ್ವ ನೀನು ಒಪ್ಪಿದ್ದೀಯಲ್ಲ, ಹಾಗೆ ಏನು ಆತ್ಮತ್ವ ನೀವು ಹೇಳ್ತೀವಿ ಅದೇ ಆತ್ಮತ್ವ ನಾವು ಹೇಳ್ತೇವೆ. ಹಾಗೇನು ದೋಷ ಹೇಳ್ತೀನಿ ನೀನು ಅಂತ ಅವರ ಆಕರ್ ಮಾಡ್ಕೊತಾರೆ. ಅದಕ್ಕೆ ನಾವು ಹೇಳೋದೇನು ಆತ್ಮಾದವಿತಿ ಅಂದರೆ ಆತ್ಮತ್ವಾದವು ಅಂತ ಅರ್ಥ. ಆತ್ಮಾದವು ಅಂದರೆ ಅರ್ಥ ಅಲ್ಲಿ ಆತ್ಮತ್ವಾದವು. ಆತ್ಮತ್ವಾದಿಗಳಲ್ಲಿ ಯಾವ ವಿಷಯ ಯಾವ ಅರ್ಥವನ್ನು ನೀವು ಹೇಳ್ತೀವೋ ಅದೇ ನಾವು ಕೂಡ ಆತ್ಮತ್ವ ಅಂದರೆ ಡೆಫಿನೇಷನ್ ಅದೇ ಹೇಳ್ತೀವಿ ಅಂತ ಅರ್ಥ. ಆದಿಪದೇನ ಸಚ್ಚೇನ್ ನಭಾದ್ಯೇತ ಇತ್ಯಾದಿ ಕಿಮಿದಂ ಸತ್ವಂ ಇತ್ಯಾದ್ಯಗ್ರೇ ವಿಕಲ್ಪಾದೇರಿತಃ ವಿಕಲ್ಪಾದಿ ಅಗ್ರೆ. ಅದು ಸರಿ ಗೊತ್ತಪ್ಪ. ವಿಕಲ್ಪ್ಯಮಾನಸ್ಯ ಬರೀ ತಪ್ಪು ಪುಸ್ತಕ ಇದು. ವಿಕಲ್ಪ್ಯಂ ಅಮಾನಸ್ಯ ನಿರ್ವಚನೀಯ ವಿಕಲ್ಪಾದೇ ರೀತಃ ಇದೇನಿದು ವಿಕಲ್ಪಾದೇ ರೀತಃ ಅಂತ. ವಿಕಲ್ಪಾದೇ ಇದಃ ಪೂರ್ವಂ ಘಂತೆ ಅಪ್ರಕೃತ ತತ್ವೇಪಿ ಅಂತ ಅದು ನ್ಯಾಯಮತಲ್ಲಿ ಹೇಳಿದ್ದು. ಹಾಗೇ ಹೇಳಿದಾಗಾಯಿತು. ಸತ್ವ ವಿಕಲ್ಪಾದೇಹೇ ಇತಃ ಪೂರ್ವಂ ಘಂತೆ ಅಪ್ರಕೃತ ತತ್ವೇಪಿ ಘಂತಕೃತ್ತು ಬುದ್ಧ ಉಪಸ್ಥಿತತ್ವೇನ ಅಗ್ರೇ ವಕ್ಷಮಾನಸ್ಯಾಪಿ ಸತ್ವಾದಿ ವಿಕಲ್ಪಸ್ಯ ದೋಷೋದ್ಧಾರಾಯ ಇಹಾದಿಪದೇನ ಗೃಹೀತಿ ಇತ್ಯಾಹುಹು. ಆದಿಶಬ್ದ ಆತ್ಮತ್ವಾದವು ಅಂದ್ರೇನು? ಆತ್ಮಾದವು ಅಂದರೆ ಆದಿಶಬ್ದಕ್ಕೆ ಅರ್ಥ ಏನು ಅಂತ ಅವ್ರು ಹೇಳ್ತಾ ಇದ್ದಾರೆ. ಈಗ ಇಲ್ಲಿ ನಜವಾಚ್ಯಂ ಆತ್ಮಾದವು ಅಂತ. ಆತ್ಮ ಆದಿಶಬ್ದ ಯಾಕೆ ಹೇಳಬೇಕಲ್ಲಿ? ಆತ್ಮ ಅಂತ ಹೇಳಿದ್ರೆ ಆತ್ಮನ ವಿಚಾರ ಆತ್ಮತ್ವ ಅಂದ್ರೆ ಸಾಕು. ಆತ್ಮತ್ವದಲ್ಲಿ ಅಥವಾ ಆತ್ಮನ ವಿಚಾರದಲ್ಲಿ ಏನು ವಿಕಲ್ಪ ಮಾಡ್ಕೊಂಡಿದ್ದೀರಿ ಅದು ನಿಮಗೂ ಅದು ಸಮಾನ. ಆ ದೋಷ ನಿಮಗೂ ಬಂದೇ ಬರುತ್ತೆ. ನಾವು ಹೇಳ್ತೀವಿ ಆ ದೋಷವನ್ನು ಅಲ್ವಾ. ಉಪಾಧಿ ಅಂತ ಹೇಳಿದ್ರು ಕೂಡ ಆ ಜ್ಞಾನಾಧಾರ ಅಂತ ಹೇಳ್ತೀರಿ ನೀವು, ಹೇಳಿಕ್ಕೆ ಬರಲ್ಲ. ಯಾಕೆ? ಜ್ಞಾನರೂಪ ಅವ್ರ ಜ್ಞಾನಾಧಾರ ಏನಲ್ಲ. ನಮ್ಗೆ ಹೇಳಿದ ದೋಷ ಎಲ್ಲ ನಿಮಗೂ ಬರುತ್ತೆ ಅಂತ ಅವ್ರು ವಿಕಲ್ಪ ಮಾಡ್ಕೊತಾರೆ. ಅದೇನು ಸರಿ? ಆತ್ಮಾದವು ಎಂಬುದು ಆದಿಶಬ್ದದಿಂದ ಏನು ಹೇಳಬೇಕು ಅಂತ ಪ್ರಶ್ನೆ ಬಂದರೆ, ಸತ್ವ ವಿಕಲ್ಪಾದೇಹೇ ಇತಃ ಪೂರ್ವಂ ಘಂತೆ ಅಪ್ರಕೃತತ್ವೇಪಿ ಇತಃ ಪೂರ್ವಂ ಅಪ್ರಕೃತತ್ವೇಪಿ ಗ್ರಂಥಕರ್ತು ಬುದ್ಧ ಇತ್ತೋಮಂದ್ರಪ್ಪ ಅಣ್ಣ ನೋಡದೆ ಅವ್ರ ಮನೆಯಲ್ಲಿ ಆ ದೀಪ ರೆಡಿಯಾಗಿದ್ದಂತ ತಂದ್ಬಿಡೋದಮ್ಮ. ವಸ್ತುತಃ ಆದೇಹೆ ಸತ್ವ ವಿಕಲ್ಪಾದೇಹೆ. ಸತ್ವ ವಿಕಲ್ಪಾದಿಗಳು ಹಿಂದೆ ಎಲ್ಲೂ ಕೂಡ ಬಂದಿಲ್ಲ. ಅದನ್ನು ವಿಕಲ್ಪ ಮಾಡೇ ಇಲ್ಲ ನಾವು. ಎಲ್ಲಿ ಸತ್ವ ವಿಕಲ್ಪ? ಸತ್ವ ಅನುಮಾನ ಹೇಳಿದ್ರು ಅದರಲ್ಲಿ
ಅನುಮಾನ ಬಿಡಬಾರ್ದು ಯಾವತ್ತೂ ಕೂಡ. ವಿಮತಂ ಸತ್ವಂ ಸತ್ವಂ ಅಸತ್ವ ವಿರಹಾತ ಬಂದು ಸತ್ವ ವಿಕಲ್ಪ ಹಿಂದೆಲ್ಲಾದ್ರೂ ಬಂದಿದೆಯಾ? ಬಂದಿಲ್ಲ ಅಂತ ಹೇಳಿದ್ರೆ ಆತ್ಮಾದೋ ಆಮೇಲೆ ಆದಿ ಶಬ್ದ ಯಾಕೆ ಹೇಳ್ಬೇಕು ಅವರು ಅಂತ ಅವರು ಹೇಳ್ತಾ ಇದ್ದಾರೆ ರಾಯರು. ಆತ್ಮಾದವ್ ಎಂಬಲ್ಲಿ ಆದಿ ಶಬ್ದವನ್ನು ಯಾಕೆ ಹಾಕಿದ್ರು ಅಂದರೆ ಏನು ಹೇಳಬೇಕು, ಹಿಂದೆ ಏನಾದರೂ ಕೂಡ ಸತ್ವದ ಕೂಡ ವಿಕಲ್ಪ ಮಾಡಿತ್ತು ಅಂದರೆ ಆಗ ಆತ್ಮ ಮತ್ತು ಸತ್ವಾದಿಗಳಲ್ಲಿ ಸತ್ವಗಳಲ್ಲಿ ಅಂತ ಹೇಳಿದ್ರೆ ಆದಿಶಬ್ದದಿಂದ ಸತ್ವ ನಿಡ್ಕೊಂಡು ನಾವು ಎಷ್ಟು ವಿಕಲ್ಪ ಮಾಡ್ಕೊಂಡು ಅಲ್ಲಿ ಕೂಡ ದೋಷ ಬಂದೇ ಬರುತ್ತೆ ಅಂತ ಹೇಳ್ಬೋದಾಗಿತ್ತು. ಹಿಂದೆ ಸತ್ವದ ಬಗ್ಗೆ ವಿಕಲ್ಪ ಮಾಡೇ ಇಲ್ಲ ಕೇವಲ ಅಲ್ವಾ? ಉಪಾಧಿ ಹೇಳಿದಾಗ ಅದರ ಬಗ್ಗೆ ಮಾತ್ರ ಮಾಡ್ಕೊಂಡಿದ್ದಾರೆ. ಆದರೂ ಕೂಡ ವಿಕಲ್ಪಾದೇ ಇತಃ ಪೂರ್ವಂ ಘಂತ ಅಪ್ರಗತ, ಅದು ಬಂದೇ ಇಲ್ಲ, ಪ್ರಗತವಾಗಿಲ್ಲ. ಆದರೂ ಕೂಡ ಘಂತಕರ್ತು ಬುದ್ಧ ಉಪಸ್ಥಿತತ್ವೇನ, ಅದು ಅವರ ಘಂತಕರ್ತೃ ಯಾರು, ಅವರ ಟೀಕಾರಾಯರು, ಅವರ ತಲೆಯಲ್ಲಿ ಇದೆಲ್ಲ ಉಪಸ್ಥಿತಿ ಇದೆ. ಆದ್ದರಿಂದ ಅದನ್ನು ಅಗ್ರೆ ವಕ್ಷಮಾನಸ್ಯಾಪಿ ಸತ್ವಾದ ವಿಕಲ್ಪಸ್ಯ ಮುಂದೆ ಹೇಳ್ತಾರೆ ವಿಕಲ್ಪ, ಅದನ್ನು ಈಗಲೇ ಇಟ್ಕೊಂಡಿದ್ದಾರೆ. ಸತ್ವಾದಿ ವಿಕಲ್ಪಸ್ಯ ದೋಷೋದ್ಧಾರಾಯ, ಸತ್ವ ಇದೇ ರೀತಿ ಆತ್ಮತ್ವ ವಿಕಲ್ಪ ಮಾಡಿದಂತೆ ಸತ್ವಂ ನಾಮ ಕಿಮ್ ಅಂತ ಮುಂದೆ ವಿಕಲ್ಪ ಮಾಡ್ತಾರೆ. ಆ ದೋಷವನ್ನು ಕೂಡ ಇಲ್ಲಿ ಇಟ್ಕೋಬೇಕು ಎಂಬ ಅರ್ಥದಲ್ಲಿ ಆದಿಶಬ್ದವನ್ನು ಹಾಕಿದ್ದಾರೆ. ಇದು ಗೃಹೀತಿ ಇತ್ಯಾಹು ಯದ್ವಾ ಯತ್ಪೂರ್ವಂ ವಿಕಲ್ಪಿತಂ ಮಿಥ್ಯಾತ್ವಂ ತಸ್ಯ ಶುಕ್ತಿರೂಪ್ಯಾದೋ ಸಿದ್ಧಾಂತೆ ಅಂಗೀಕಾರಾರ್ಥ ತಸ್ಯ ಆದಿಪದೇನ ಗ್ರಹಣಮಿತಿ. ಅಥವಾ ಇನ್ನೊಂದು ರೀತಿ ಯತ್ಪೂರ್ವಂ ವಿಕಲ್ಪಿತಂ ಮಿಥ್ಯಾತ್ವಂ, ಹಿಂದೆ ವಿಕಲ್ಪ ಕಿನ್ನಾಮ ಮಿಥ್ಯಾತ್ವಂ ಅಂತ ವಿಕಲ್ಪ ಮಾಡಿದರು. ಆ ವಿಕಲ್ಪ ತಸ್ಯ ಶುಕ್ತಿರೂಪ್ಯಾದೋ ಸಿದ್ಧಾಂತೆ ಅಂಗೀಕೃತತ್ವೇನ, ಅದಷ್ಟು ನಾವು ಒಪ್ಪಿದ್ದೇವೆ. ಮಿಥ್ಯಾತ್ವದಲ್ಲಿ ಏನೇನು ಲಕ್ಷಣ ಹೇಳ್ತೀರೋ ಅದಷ್ಟನ್ನು ಕೂಡ ಶುಕ್ತಿ ಒಪ್ಪಿದ್ದರಿಂದ ನಾವು ಅದನ್ನು ಕೂಡ ಆದಿಶಬ್ದದಿಂದ ತಗೊಂಡಿದ್ದಾರೆ. ಹಾಗೆ ಆತ್ಮಾದವು ಆತ್ಮ ಮತ್ತು ಶುಕ್ತಿರೂಪ್ಯಾದಿಗಳಲ್ಲಿ ಅಂತ ಅರ್ಥ. ತಸ್ಯ ಆತ್ಮತ್ವಾದೇ ಇತ್ಯರ್ಥಃ ಅಂದರೆ ಏನು ಹೇಳಬೇಕಾಯಿತು, ವಿಕಲ್ಪ ಅವಕಲ್ಪತೆ ತಸ್ಯ ಅಂದರೆ ಏನು, ಸತ್ವಾದೇಹಿ ಅಂತ ಅರ್ಥ, ಅಲ್ಲ ಆತ್ಮತ್ವಾದೇಹಿ ಅಂತ ಅರ್ಥ. ಆತ್ಮತ್ವಾದಿಗಳಿದೆ ಅದಕ್ಕೆ ತವಾಪಿ ಸಿದ್ಧತ್ವ, ಅದು ನೀವು ಕೂಡ ಒಪ್ಪೇ ಇದ್ದೀರಲ್ಲ ಅಂತ ಪ್ರಶ್ನೆ ಬಂದರೆ ತವಾಪಿ ಸಿದ್ಧತ್ವ ಇತಿ ಶಬ್ದಸ್ಯ ಇತಿ ಸಿದ್ಧತ್ವಾದ್ ಇತಿ ನವಾಚ್ಯಂ ಅಂತ ಅಲಿಗಾನ್ವಯ. ಈ ರೀತಿ ವಿಕಲ್ಪ ಹೇಳಬಾರದು. ಯಾಕೆಂದರೆ ಅಸ್ಮಾಭಿಹಿ ಉಕ್ತ ಪ್ರಕಾರ ಅನ್ಯತರ ಸ್ವೀಕಾರೀಪಿ, ನಾವು ಹೇಳಿರ್ತಕ್ಕಂಥ 8 ಪ್ರಕಾರ ಒಂದನ್ನು ಸ್ವೀಕಾರ ಮಾಡಿದರೂ ದೋಷ ಇಲ್ಲ. ಅಂದರೆ ಒಂದೊಂದು ಸ್ವೀಕಾರ ಮಾಡಿಕೊಂಡು ದೋಷ ಇಲ್ಲೇ ಇಲ್ಲ, ನಮ್ಮದೇ ಯಾವ ದೋಷ ಬರುವುದಿಲ್ಲ. ಆದರೆ ನೀವು ಒಂದೊಂದು ಸ್ವೀಕಾರ ಮಾಡಿದ್ರೆ ನಿಮ್ಗೆ ದೋಷ ಇದ್ದೇ ಇದೆ. ಅಸ್ಮಾಭಿ ಉಕ್ತ ಪ್ರಕಾರ ಅನ್ಯತರ ಸ್ವೀಕಾರೇಪಿ ಅಂದರೆ ಅಷ್ಟು ವಿಕಲ್ಪಗಳಲ್ಲಿ ಒಂದೊಂದು ಸ್ವೀಕಾರ, ಯಾವುದಾದ್ರೂ ಒಂದೊಂದು ಸ್ವೀಕಾರ ಮಾಡಿದರೂ ಕೂಡ ಮನ್ಮತೆ ಅಸ್ಮನ್ಮತೆ ದೋಷೋ ನಾಸ್ತಿ ತ್ವನ್ಮತೆ ದೋಷಗ್ರಾಸ ಅನಿಸ್ತಾರಾತೆ, ದೋಷ ಬಂದು ಬಂದೇ ಬರುತ್ತೆ. ನಮ್ಮ ದೋಷ ಇಲ್ಲ, ನಿಮ್ಮ ದೋಷ ಬಂದೇ ಬರುತ್ತೆ. ಉಕ್ತ ಪ್ರಕಾರ ಅದೇ ಹೇಳ್ತಾರೆ ಸಿದ್ಧಾಂತದಲ್ಲ 8ರಲ್ಲಿ ಯಾವ್ದು ಹೇಳ್ಕೊಂಡ್ರೆ ಯಾವುದಕ್ಕೂ ನಮಗೆ ದೋಷ ಇಲ್ಲ. ಈಗ ಹೇಳಿ ಯಾವುದನ್ನು ಒಂದು ಹೇಳು. ಸ್ವಪ್ರಕಾಶತ್ವ ಅಂತಂದ್ರೆ ಪರಮಾತ್ಮ ಸ್ವಪ್ರಕಾಶನೇ ಆಗಿದ್ದಾನೆ. ಸ್ವಪ್ರಕಾಶತ್ವ ಅಂದ್ರೆ ನಾವು ಅವ್ರು ಹೇಳೋದೇನು, ಸ್ವಪ್ರಕಾಶ ಅಂತ ಹೇಳಿದ್ರೆ ಸ್ವವಿಷಯ ಪ್ರಕಾಶತ್ವ, ಸ್ವಾಧೀನ ಪ್ರಕಾಶ ಅಂತ ಅಲ್ವಾ, ಸ್ವಾಧೀನ ಪ್ರಕಾಶ. ಅದು ನಾವು ಆತ್ಮತ್ವ ನಾವು ಪರಮಾತ್ಮನ ಒಪ್ಪಿದ್ದೇವೆ, ನಮಗೇನು ತೊಂದರೆ ಇಲ್ಲ. ಆತ್ಮನೂ ಕೂಡ ಸ್ವಪ್ರಕಾಶ ಅಂತ ಒಪ್ಪಿದ್ದೇವೆ. ಜ್ಞಾನಾಧಾರತ್ವ ಅಂತ ಹೇಳಿದ್ರೆ ಪರಮಾತ್ಮ ಜ್ಞಾನಾಧಾರ ಆಗದೇ ಇದ್ದರೂ ಕೂಡ ಜೀವಾತ್ಮರು ಭಿನ್ನರಾಗಿ ಜೀವಾತ್ಮರು ಇದ್ದಾರಲ್ಲ, ಅವರಲ್ಲಾದರೆ ಇಲ್ಲ. ನಮ್ಮಲ್ಲಿ ಭಿನ್ನರಾಗಿ ಜೀವಾತ್ಮರು ಇದ್ದಾರಲ್ಲ, ಅವರು ಜ್ಞಾನಾಧಾರತ್ವ ಬರ್ಬೋದು, ಅವರು ಮಿಥ್ಯ ಅಲ್ಲ ಅಲ್ವಾ. ಅದನ್ನು ಅದು ಹೇಳ್ಬೋದು. ಆತ್ಮತ್ವಾತ್ ಅನ್ನೋದು ಅವ್ರು ಹೇಳಿದ್ರಿಂದ ನಾವು ಅದು ಆ ಉಪಾಧಿನ ತಗೊಳ್ಳೇಬಾರ್ದಲ್ಲ, ನಮ್ಮ ಅನುಮಾನಕ್ಕೇನೆ ನಾವು ಹೇಳಬೇಕು. ಉಪಾಧಿ ಅಲ್ಲಪ್ಪ ಹೇಳ್ತಾ ಇರೋದು. ಆತ್ಮತ್ವ ಅಂದ್ರೆ ಏನು ಅಂತ, ಆತ್ಮತ್ವ ಅಂದ್ರೆ ಏನು ಅದನ್ನು ನಾವು ಒಪ್ಪಲೇಬೇಕಲ್ವಾ. ಎಲ್ಲಾದರೂ ನಾವು ಆತ್ಮತ್ವ ಹೇಳ್ತೀವಿ ಇಲ್ಲೋ, ಆತ್ಮ ಪರಮಾತ್ಮ ಅಂತ ನಾವು ಒಪ್ಪಿದ್ದೀವೋ ಇಲ್ವೋ, ಅಲ್ಲಿ ಆತ್ಮ ಅಂದ್ರೆ ಏನು ಹೇಳ್ತೀವೋ ಅದನ್ನು ಹೇಳ್ತೀವಿ ಅಂತ ಅವನು ಅಷ್ಟೇ. ಅವನು ಹೇಳಿದ ಉಪಾಧಿ, ನಾವು ಉಪಾಧಿ ಏನು ಹೇಳ್ತಾ ಇಲ್ಲ. ಆತ್ಮತ್ವ ಉಪಾಧಿ ಅಂತ ಅವನಂದ, ನಾವು ಆತ್ಮತ್ವ ಅಂದ್ರೆ ಏನು ಅಂತ ಖಂಡನೆ ಮಾಡಿದ್ವಿ ಈಗ ಅಲ್ವಾ. ಹಾಗಾದ್ರೆ ನೀವೇನು ಆತ್ಮತ್ವ ಹೇಳ್ತಾ ಅದನ್ನೇ ಹೇಳ್ತೀವಿ ಅಂತ ಅಲ್ವಾ. ನಾವು ಆತ್ಮತ್ವ ಹೇಳಬೇಕೀಗ. ನಾವು ಆತ್ಮತ್ವ ಅಂದರೆ 8 ವಿಧ, ಯಾವುದು ಹೇಳಿದ್ರೆ ನಮ್ಮ ಹತ್ರ ಯಾವ ದೋಷವೂ ಇಲ್ಲ. ನೀನು 8 ಹೇಳಿದ್ರು ಕೂಡ 8ಕ್ಕೂ ದೋಷ ಇದೆ, ಒಂದೊಂದು ಹೇಳಿದ್ರು ದೋಷ ಇದೆ ಅಂತ ನಾವು ಉತ್ತರ ಕೊಡ್ತೀವಿ ಅಷ್ಟೇ ಈಗ. ಆಮೇಲೆ ಉಕ್ತ ಪ್ರಕಾರ ಜಾತಿ ವಿಶೇಷಾದಿಷು ಪಕ್ಷೇಶು ಅಸ್ಮಾಭಿ ಅನ್ಯತಮ ಸ್ವೀಕಾರೇಪಿ ತ್ವಯಾ ತನ್ಯತಮಸ್ಯ ಉಕ್ತ ರೀತಿ ಅಂಗೀಕೃತ ಅಶಕ್ಯತ್ವಾದ ಅಲ್ವಾ. ಅದು ಹೇಳ್ತಾರೆ ನೋಡು. ಉಕ್ತ ಪ್ರಕಾರ ಅಂದರೆ ಜಾತಿ ವಿಶೇಷಾದಿಷು
ಆತ್ಮತ್ವ ನಾಮ ಜಾತಿಯೋ ಜಾತಿ ವಿಶೇಷ ಅಂತ ಹೇಳಿದರೆ ಪಕ್ಷೇಶು ಅಸ್ಮಾಭಿ ಅನ್ಯತಮ ಸ್ವೀಕಾರೇಪಿ ವಿಶ್ವದಲ್ಲಿ 8 ನಾವು ಒಪ್ಪಿದರೂ ಕೂಡ ಒಂದು ಒಪ್ಪಿದರೂ ಕೂಡ ನಮಗೆ ಯಾವ ದೋಷ ಬರೋದಿಲ್ಲ. ತ್ವಯಾ ತದನ್ಯತಮಸ್ಯ ಯಾವುದಾದ್ರೂ ಅವುಗಳಲ್ಲಿ ಒಂದನ್ನು ಸ್ವೀಕಾರ ಮಾಡಿದ್ರೆ ಅಂಗೀಕರ್ತು ಅಶಕ್ಯ ಅಂತ. ನಿಂಗೆ ಹೇಳಿಕ್ಕೆ ಬರಲ್ಲ, ನಮ್ಗೆ ಹೇಳಿಕ್ಕೆ ಬರಲ್ಲ, ಅಷ್ಟೇ ಹೇಳು. ಉಕ್ತ ಅಷ್ಟಸು ಪಕ್ಷೇಶು ಸತ್ಯಂ ಅಲ್ಲಿ ಬಿಡ್ತಾರೆ. ಉಕ್ತ ಅಷ್ಟಸು ಪಕ್ಷೇಶು ಸಪ್ತಪಕ್ಷಾನ್ ಏಕರಾಶೀಕೃತ್ಯ ಏಕಂ ಪಕ್ಷಂ ಏಕೀಕೃತ್ಯ ದ್ವಿತ್ವ ಸಂಪಾದನೆಯನ್ನು ಅನ್ಯತರ ಇತ್ಯ ವಿಲಾಪ. ಅನ್ಯತರ ಅಂತ ಹೆಂಗೆ ಮಾಡಿದ್ರು ಅಂತ ಬಹಳ ಇರಬೇಕಲ್ವ. ಅನೇಕ ವಸ್ತುಗಳಲ್ಲಿ ಒಂದು ಹೇಳಿದ್ರೆ ಅನ್ಯತರ ಆಗಲ್ಲ, ಅನ್ಯತಮ ಆಗಬೇಕು. 8 ವಿಕಲ್ಪದಲ್ಲಿ ಅನ್ಯತರ ಅಂದ್ಬಿಟ್ರು ಟೀಕಾರಾಯರು. ಏನ್ರಿ ತರಪ್ಪ ಮತ್ತು ತಮ ಪ್ರತ್ಯಯ ಗೊತ್ತಿಲ್ಲ ಟೀಕಾರಾಯರಿಗೆ. ಯಾಕೆ ಹೇಳು? ತರಪ್ ಮತ್ತು ತಮ ಪ್ರತ್ಯಯ ಬರ್ತಕ್ಕಂಥದ್ದು 2 ವಸ್ತುಗಳಿಲ್ಲಿದ್ದರೆ ತರ ಹೇಳಬೇಕು. ಹಾಂ, ಅನೇಕ ವಸ್ತುಗಳು ಒಂದಾದರೆ ತಮ ಹೇಳಬೇಕು. ರಾಮ ಲಕ್ಷ್ಮಣೆಯೋ ರಾಮ ಜ್ಯೇಷ್ಠತರಃ, ರಾಮ ಲಕ್ಷ್ಮಣ ಬದ ಜ್ಯೇಷ್ಠತಮಃ ಹಂಗೆ ಹೇಳಬೇಕು. ಇಲ್ಲಿ ಇರೋದು 8 ವಿಕಲ್ಪ ಹೇಳಿದ್ರು, ಅನ್ಯ ತರ ಅಂತ ಹೆಂಗೆ ಹೇಳಿದ್ರು? ಅನ್ಯ ತಮ ಅಂತ ಹೇಳಬೇಕಾಗಿತ್ತಲ್ಲ. ಅಂದರೆ ಹಾಗಲ್ಲ, ಅದು ಉತ್ತರ ಕೊಡೋರು 7 ಕೂಡ ಒಂದು ಪಕ್ಷ ಮಾಡಿದರು. 7 ಒಂದು ಪಕ್ಷ, 8ನೇದೇ ಅದು ಒಂದು ಪಕ್ಷ ಮಾಡಿದರು. ಹಾಗೆ 7 ಒಂದು ಪಕ್ಷ, 8 ಒಂದು ಪಕ್ಷ, 2 ಪಕ್ಷ ತರ ಅಂತ ಹೇಳಿದ್ರು ಅಂತ ರಾಯರು ಹೇಳ್ತಾರೆ. ಮುಕ್ತೇಶು ಅಷ್ಟಸು ಪಕ್ಷೇಶು ಸಪ್ತಪಕ್ಷಾನ್ ಏಕರಾಶೀಕೃತ್ಯ 7 ಪಕ್ಷವನ್ನು ಕೂಡ ಒಂದು ರಾಶಿ ಮಾಡಿದ್ರು. ಅದು ಏಕಂ ಪಕ್ಷಂ ಏಕೀಕೃತ್ಯ ದ್ವಿತ್ವ ಸಂಪಾದನೆಯನ್ನು ಅನ್ಯತರ ಇತ್ಯ ವಿಲಾಪಾತಿ ಅಂತ ಹೇಳ್ತಾರೆ. ಆತ್ಮತ್ವ ಖಂಡನಸ್ಯ ಪ್ರಗತ ಉಪಯೋಗಂ ದರ್ಶಯನ್ ಅವಾಂತರ ಪ್ರಮೇಯ ಉಪಸಂಹಾರ ಪೂರ್ವಕಂ ಅವಾಂತರ ಪ್ರಧಾನ ಪ್ರಮೇಯಂ ಉಪಸಂಹರತಿ ತಸ್ಮಾದಿತಿ ಅಲ್ವಾ. ಹಾಗಾದರೆ ಹೇಳಿದ್ದವರು ಆತ್ಮತ್ವ ಖಂಡನ ಏನಿದೆ ಅದನ್ನು ಪ್ರಗತ ಉಪಯೋಗಂ ದರ್ಶಯನ್, ಆ ಪ್ರಗತ ಉಪಯೋಗ ಏನು ಅಂತ ತೋರಿಸ್ತಾ ಅವರು ಅವಾಂತರ ಪ್ರಮೇಯ ಉಪಸಂಹಾರ ಪೂರ್ವಕಂ. ಅವಾಂತರ ಪ್ರಮೇಯ ಇದು ಬಂದಿದ್ದೇನೋ ವಿಮತಂ ಸತ್ವಂ ಅಸತ್ವ ವಿರಹ ಅಂತ ನಾವು ಅನುಮಾನ ಮಾಡಿದ್ದು ಅಲ್ವಾ, ಅದು ಪ್ರಗತವಾದದ್ದು. ಮಧ್ಯೆ ಬಂದಿದ್ದೇನೋ ಆತ್ಮತ್ವ ವಿಕಲ್ಪಗಳು ಬಂದದ್ದು, ಅದನ್ನು ಉಪಸಂಹಾರ ಮಾಡ್ತಾ ಅವಾಂತರ ಪ್ರಧಾನ ಪ್ರಮೇಯ ಉಪಸಂಹರತಿ ತಸ್ಮಾತ್ ಅಸತ್ವ ವಿರಹೇ ಅಲಿವಂತಲ್ಲಿ ಯತ್ರ ಯತ್ರ ಅಸತ್ವ ವಿರಹ ತತ್ರ ಸತ್ವಂ, ಯತ್ರ ಯತ್ರ ಸತ್ವ ವಿರಹ ತತ್ರ ಅಸತ್ವಂ ಎಂಬತಕ್ಕಂಥ ವ್ಯಾಪ್ತಿ ಏನಿದೆ ಆ ರೀತಿ ವ್ಯಾಪ್ತಿ ಇದೆ. ಅವನಿಗೆ ವ್ಯಾಪ್ತಿ ಇಲ್ಲೇ ಇಲ್ಲ ಅಂತ, ಅದಕ್ಕೆ ವ್ಯಾಪ್ತಿ ಇದೆ ಅಂತ ತೋರಿಸಿದ್ರು ಅವರು. ತಸ್ಮಾತ್ ಅಸತ್ವ ವಿರಹೇ ಅಂದರೆ ಅವರ ಪ್ರಕಾರ ಏನು? ಅಸತ್ವ ವಿರಹ, ಅಸತ್ವ ಇಲ್ಲ ಅಂತ ಆದರೆ ಸತ್ವ ಬಂದ್ಬಿಡ್ತು ಅಲ್ವಾ. ಸತ್ವ ವಿರಹ ಅಂತ ಹೇಳಿಬಿಟ್ರೆ ಅಸತ್ವ ಬಂದ್ಬಿಡ್ತು, ಅದೆರಡು ವಿರುದ್ಧ ಅಲ್ವಾ ಅದು. ಅಸತ್ವ ವಿರಹ ಅಂದರೆ ಸತ್ವ ಬಂತು, ಪುನಃ ಸತ್ವ ವಿರಹ ಅಂದರೆ ವ್ಯಾಘಾತ ಬಂತು. ಸತ್ವ ವಿರಹ ಅಂದರೆ ಅಸತ್ವ ಬಂತು, ಅಸತ್ವ ವಿರಹ ಅಂದರೆ ಅದು ವ್ಯಾಘಾತ ಬಂತು ಅಲ್ವಾ. ಆದ್ದರಿಂದ ಸಸದ್ ವಿಲಕ್ಷಣ ಎಂಬತಕ್ಕಂಥ ವಸ್ತು ಇಲ್ಲ ಅಂತ ಹೇಳಿಕೊ ಹೊರಟರು. ಆಮೇಲೆ ನಾ ಸಸದ್ ವೈಲಕ್ಷಣ್ಯಂ ಅನಿರ್ವಾಚ್ಯತ್ವ ಇತ್ಯರ್ಥ. ಸಸದ್ ವೈಲಕ್ಷಣ್ಯ ಎಂಬತಕ್ಕಂಥ ಅನಿರ್ವಾಚ್ಯ ಅಂತ ಆಗುವುದಿಲ್ಲ ಅಂತ ಇಷ್ಟ ಆಯಿತು. ಅದರ ಮೇಲೆ ಅದು ಮುಗೀತು, ಅದು ವಿಕಲ್ಪ ಆಯಿತು. ಆಮೇಲೆ ವಿಕಲ್ಪ ಮುಗೀತು. ಮುಂದಿದ್ದು ಕಿಂಚ ಇಷ್ಟೊಂದು ಅನಿರ್ವಾಚ್ಯತ್ವ ಭಂಗ ಆಯಿತು. ಅನಿರ್ವಾಚ್ಯ ಎಂಬತಕ್ಕಂಥ ವಸ್ತು ಒಂದು ಎಲ್ಲಾದರೂ ಸಿದ್ಧ ಆಗಿದ್ದರೆ ಹೇಳ್ಬೋದಾಗಿತ್ತು. ಯಾಕೆಂದರೆ ಹೇಳಿದ್ರಲ್ಲ, ಸಿದ್ಧಂ ಸೇತ್ ಸಾಧ್ಯತ್ವ ಅರ್ಹತಿ. ಪಕ್ಷಕ್ಕಿಂತ ವಿಭಿನ್ನವಾದ ಸಪಕ್ಷದಲ್ಲಿ ಸಾಧ್ಯ ಎಂಬತಕ್ಕಂಥದ್ದು ಪ್ರಸಿದ್ಧ ಆಗಿರಬೇಕು, ಸಿದ್ಧಿಯಾಗಿರಬೇಕು. ಮೊದಲು ಪರ್ವತ ವನ್ಯಮಾನ್ ಧೂಮಾತ ಯಥಾ ಮಹಾನಸ ಅಂತ ಹೇಳುವಾಗ ಧೂಮ ಮತ್ತು ವನ್ನಿ ಎರಡೂ ಕೂಡ ಮಹಾನ ಸ್ವರೂಪವಾದಕ್ಕಂಥ ಸಪಕ್ಷದಲ್ಲಿ ಸಿದ್ಧವಾಗಿದೆ ಅಲ್ವಾ, ಸಿದ್ಧವಾಗಿದೆ. ಹಾಗೆ ಇಲ್ಲೂ ಕೂಡ ನೀವು ಯಾವುದು ಸಸದ್ ವಿಲಕ್ಷಣ ಅಂತ ನೀವು ಹೇಳೋದಾದರೆ ಸಸದ್ ವಿಲಕ್ಷಣ ಎಂಬತಕ್ಕಂಥ ವಸ್ತು ಒಂದಿರಬೇಕು. ಅನುಮಾನ ಮಾಡಿದ್ರಲ್ಲ ಅವರು, ಯಾವುದು ವಿಮತಂ ಸಸದ್ ವಿಲಕ್ಷಣಂ. ಯಾಕೆ ಬಾಧ್ಯತ್ವ ಅಂತ ಅನುಮಾನ ಮಾಡಬೇಕು ಅಲ್ವಾ. ಈ ಅನುಮಾನಕ್ಕೆ ಸಸದ್ ವಿಲಕ್ಷಣ ಅಂತ ಹೇಳಬೇಕಾಗಿದೆ, ಒಂದು ದೃಷ್ಟಾಂತ ಬೇಕು ನಮಗೆ.
ಸಸದ್ ವಿಲಕ್ಷಣವಾದ ವಸ್ತು ಇನ್ನೂ ಒಂದು ಸಿದ್ಧ ಆಗಿಲ್ಲ ಅಂತ ಹೇಳಿದ ಮೇಲೆ ಅಲ್ವಾ, ಪಕ್ಷಕ್ಕಿಂತ ಭಿನ್ನವಾದ ಸಪಕ್ಷದಲ್ಲಿ ಸಿದ್ಧವಾಗಿದ್ದರೆ ಮಾತ್ರ ಅದು ಸಾಧ್ಯ ಸಾಧನೆ ಮಾಡ್ತದೆ. ಸಿದ್ಧಂ ಚೇತ್ ಸಾಧ್ಯತ್ವ ಅರ್ಹತೆ. ಆ ಸಾಧ್ಯ ಎಲ್ಲರೂ ಕಡೆ ಸಿದ್ಧ ಆಗಿರಬೇಕು ಸಪಕ್ಷದಲ್ಲಿ, ಪಕ್ಷಕ್ಕಿಂತ ಭಿನ್ನವಾದ ಸ್ಥಳದಲ್ಲಿ. ಶುಕ್ತಿ ರಜದಲ್ಲಿ ಅವ್ರು ಹೇಳ್ತಾರೆ ಅದು ವಿಶ್ವದಲ್ಲೇ ಬಂದ್ಬಿಡುತ್ತೆ, ಪಕ್ಷದಲ್ಲೇ ಅದು ಪಕ್ಷದಲ್ಲೇ ಬಂದ್ಬಿಡುತ್ತೆ. ಶುಕ್ತಿ ರಜತ ಹೇಳಿದ್ರು ಕೂಡ ಅಲ್ಲ, ಶುದ್ಧಿ ಇರುತ್ತೆ. ಅದು ಪ್ರಶ್ನೆ ಮಾಡ್ಕೊಳ್ತೀವಲ್ಲ, ದೃಷ್ಟಾಂತ ಹೇಳಿದ್ದು ತಪ್ಪು ನೀನು ಅಂತ ಅಲ್ವಾ. ಅವರು ಅಸತ್ ಅಂತ ಹೇಳಲ್ಲ, ಸಸದ್ ವಿಲಕ್ಷಣ ಅಂತ. ಅದು ಅಸತ್, ಅದು ವಸ್ತುತ. ನಾವು ಹೇಳೋದು ಶಶವಿಷಾಣ ಅಂದರೆ ಅಸತ್. ಅದು ಯಾಕೆ ಇಲ್ಲೇ ಇರೋಲ್ಲ ವಸ್ತು, ಅದಕ್ಕೆ ಸಸದ್ ವಿಲಕ್ಷಣ ಅಂತ ಅದು ಬರಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ. ಇನ್ನು ಎರಡನೇದು ದೋಷ ಏನಪ್ಪ ಅಂದರೆ, ಲಕ್ಷಣ ಮತ್ತು ಪ್ರಮಾಣಗಳಿಂದ ವಸ್ತು ನಿರ್ಣಯ ಮಾಡಬೇಕು. ವಸ್ತು ಸಿದ್ಧ ಆದರೆ ಲಕ್ಷಣ ಮತ್ತು ಪ್ರಮಾಣವನ್ನು ಹೇಳಬೇಕು. ಹಾಗೆ ಲಕ್ಷಣ ಪ್ರಮಾಣಗಳಿಂದ ವಸ್ತು ತೀರ್ಮಾನ ಆಗಬೇಕು. ಮೊದಲು ಲಕ್ಷಣ ಹೇಳಬೇಕು, ಅದಕ್ಕೆ ಪ್ರಮಾಣ ಹೇಳಬೇಕು. ಈಗ ಪರಮಾತ್ಮ ಲಕ್ಷಣ ಏನು ಅಂದರೆ ನಿರ್ದೋಷತ್ವ ಪರಮಾತ್ಮನ ಲಕ್ಷಣ ಅಂತ ಹೇಳಬೇಕು. ಅದಕ್ಕೆ ಪ್ರಮಾಣ ಕೊಡಬೇಕು ಅವನ ನಿರ್ದೋಷ ಎಂಬ ವಿಚಾರದಲ್ಲಿ. ಯಾವುದು ಕೊಡ್ತಾ ಇದ್ದೇವೆ? ಆಗಮಗಳು ಬೇಕಷ್ಟಿದೆ, ಅದರ ನಿರ್ದೋಷ ಬೇಕಂದ್ರೆ ನಿರದಿಷ್ಟೋ ನಿರಬದ್ಧ ಇತ್ಯಾದಿಗಳು ದೋಷ ಇಲ್ಲ ಅಂತ ಅವನು ಹೇಳ್ತಾ ಇದ್ದಾನೆ. ಪ್ರಮಾಣ ಕೊಡಬೇಕು. ಹಾಗೆ ವಸ್ತು ಸಿದ್ಧಿ ಆದಮೇಲೆ ಲಕ್ಷಣ ಪ್ರಮಾಣಗಳಿಂದ ಲಕ್ಷಣ ಪ್ರಮಾಣಗಳನ್ನು ಹೇಳಬೇಕಾಗಲ್ಲ ಅಲ್ವಾ. ಏನಾಗಿರಬೇಕು? ವಸ್ತು ಸಿದ್ಧ ಆದಮೇಲೆ ವಸ್ತು ಸಿದ್ಧಿ ಆದರೆ ಆಮೇಲೆ ಲಕ್ಷಣ ಪ್ರಮಾಣಗಳನ್ನು ಹೇಳಬೇಕು. ಇಲ್ಲಿ ಸಸತ್ ವಿಲಕ್ಷಣತೆ ಪ್ರಮಾಣವೇ ಇಲ್ಲ, ಮೊದಲು ಪ್ರಮಾಣವೇ ಇಲ್ಲ ಅಲ್ವಾ. ಆಮೇಲೆ ಏನು ಮಾಡಬೇಕು? ಪ್ರಮಾಣವೇ ಇಲ್ಲ ಅಂತ ಹೇಳಿದ ಮೇಲೆ ಅದನ್ನು ಸಾಧನೆ ಮಾಡಲಿಕ್ಕೆ ಬರಲ್ಲ. ಅದು ಹೇಳ್ತಾ ಇಲ್ಲ. ಅನಿರ್ವಚನೀಯತ್ವ ರೂಪ ಸಾಧ್ಯ ಎಂಬತಕ್ಕಂಥದ್ದು ಪಕ್ಷೇತರದ ಸಿದ್ಧ ಆಗಿರಬೇಕಾದ್ದರಿಂದ, ಅಸಿದ್ಧವಾದ್ದರಿಂದ ಸಾಧ್ಯ ಅಪ್ರಸಿದ್ಧಿ ದೋಷ ನಮಗೆ ಇದೆ. ಸಾಧ್ಯವೇ ಅಪ್ರಸಿದ್ಧ ಅಂತ ದೋಷ ಬರುತ್ತೆ ಅಂತ ಹೋಗುತ್ತೆ. ಅದಕ್ಕೆ ಅವರೇನು ಮಾಡ್ತಾರೆ? ಅನುಮಾನವನ್ನು ಹೇಳ್ತಾರೆ. ಅನುಮಾನ ಪ್ರಮಾಣ ಇದಲ್ಲ. ರಾಯರು ಹೇಳ್ತಾರೆ ನೋಡು, ನಾನು ಅನಿರ್ವಚನೀಯತ್ವೇ ಕಥಂ ಮಾನಾಭಾವ ವಿಮತಂ ಸಸದ್ವಿಲಕ್ಷಣಂ ಭಾಗ್ಯತ್ವಾದ ವ್ಯತಿರೇಕೇಣ ಬ್ರಹ್ಮವತ್. ವಿಮತಂ ಸಸದ್ವಿಲಕ್ಷಣಂ, ವಿವಾದಕ್ಕೆ ವಿಷೀಭೂತವಾದದ್ದೇನಿದೆ ಅದು ಪ್ರಪಂಚ, ಅದು ಸಸದ್ವಿಲಕ್ಷಣ ಬಾಧ್ಯವಾದ್ದರಿಂದ ವ್ಯತಿರೇಕೇಣ ಬ್ರಹ್ಮವತ್. ವ್ಯತಿರೇಕೇಣ ಬ್ರಹ್ಮ ಒಂದು ಸಾಧ್ಯಾಭಾವ ಮತ್ತು ಹೇತ್ವಭಾವಗಳು ಹೇಳಬೇಕಂತ. ಸಾಧ್ಯ ಯಾವುದು? ಸಸದ್ವಿಲಕ್ಷಣತ್ವ. ಸಸದ್ವಿಲಕ್ಷಣತ್ವ ಯತ್ ಅಭಾವ ಯತ್ರ 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 ಸದ್ವಿಲಕ್ಷಣತ್ವ ಅಭಾವ ಬ್ರಹ್ಮಣಿ. ಅಲ್ಲಿ ಅವನು ಬಾಧ್ಯನೂ ಅಲ್ಲ. ಬ್ರಹ್ಮ ಬಾಧ್ಯನ ಜಗತ್ತು ಮಾತ್ರ ಬ್ರಹ್ಮಜ್ಞಾನ ಬಂದಾಗ ಬಾಧ್ಯ, ಬ್ರಹ್ಮ ಅಬಾಧ್ಯ, ಅಬಾಧ್ಯ. ಹಾಗಾಗಿ ಅಬಾಧ್ಯತ್ವ ಬಂತು. ಯತ್ರ ಸದ್ವಿಲಕ್ಷಣತ್ವ ಅಭಾವ ಸಾಧ್ಯಾಭಾವ ತತ್ ಹೇತ್ವಭಾವ. ಹೇತು ಯಾವುದು? ಬಾಧ್ಯತ್ವ. ಬಾಧ್ಯತ್ವ ಭಾವ ಇದ್ದೇ ಇದೆ. ಹಾಗಾದರೆ ಆಯ್ತಲ್ಲಿ ವ್ಯತಿರೇಕ ಅಂತ ಹೇಳಿದಾಗಾಯಿತು. ಆಮೇಲೆ ಅದು ವ್ಯತಿರೇಕನ ಬ್ರಹ್ಮವತ್ತು ಅಂತ ಹೇಳಿ ಸರಿ ಹೋಯಿತು. ಈ ಅನುಮಾನದಿಂದ ಏನಾಗುತ್ತೆ? ಪ್ರಪಂಚ ಎಂಬತಕ್ಕಂಥದ್ದು ಏನಿದೆ ಅದು ವೇದಾಂತ ಜನ್ಯವಾದಕ್ಕಂಥ ನಮಗೆ ಅಪರೋಕ್ಷ ಜ್ಞಾನ ಬಂದಾಗ ಅದು ಈ ಜಗತ್ತಲ್ಲೂ ಕೂಡ, ಅಂದರೆ ಬ್ರಹ್ಮಜ್ಞಾನ ಉಂಟಾದಾಗ ನಮಗೆ ಈ ಜಗತ್ತಲ್ಲೂ ಕೂಡ ಬಾಧ್ಯವಾಗುತ್ತೆ ಅಲ್ವಾ. ಅದು ಬಾಧ್ಯತ್ವ ರೂಪ ಹೇತು ಇದೆ ಅಂತ ಆಯಿತು ವಿಮತದಲ್ಲಿ. ಅದೇ ಅದೇ ಸಸದ್ವಿಲಕ್ಷಣ ಅಂತ ನಾವು ಸಾಧನೆ ಮಾಡ್ತೇವೆ. ವ್ಯತಿರೇಕ ವ್ಯಾಪ್ತಿ ಹೇಳ್ಬೋದು. ಎನ್ನೈವಂ ತನ್ನೈವಂ, ಯಾವುದು ಸಾಧ್ಯ ಇಲ್ಲದ್ದು ಅದು ಹೇತು ಇಲ್ಲದ್ದು. ಬ್ರಹ್ಮನಲ್ಲಿ ಸಸದ್ವಿಲಕ್ಷಣತ್ವ ಇಲ್ಲ, ಅವನು ಪಾರಮಾರ್ಥಿಕ ಅವನು. ಆದ್ದರಿಂದ ಅವನಲ್ಲಿ ಬಾಧ್ಯತ್ವ ಎಂಬತಕ್ಕಂಥದ್ದು ಕೂಡ ಇಲ್ಲ, ಅಂದರೆ ಅಬಾಧ್ಯತ್ವ ಬಂತು ಅಂತ ಮಾಡೋದು. ವಿವಾದ ಪದಂ ಸಸದ್ವಿಲಕ್ಷಣ ಅಂತ ಅದಕ್ಕೆ ಹೇಳ್ತಾರೆ. ಈ ಅನುಮಾನ ಮಾಡ್ತಾರೆ. ಇದು ಚಿತ್ಸುಕಾಚಾರ್ಯ ಹೇಳಿದ್ದಂತೆ. ಇದೇವಾ ಧರ್ಮತ್ವಾದ್ ಆಮೇಲೆ ಇನ್ನೊಂದು ಅಥವಾ ಇನ್ನೊಂದು ಸತ್ವೇ ಏಕವಸ್ತುನಿಷ್ಠ ಅತ್ಯಂತ ಅಭಾವ ಪ್ರತಿಯೋಗಿನಿ ಧರ್ಮತ್ವಾದ್ ರೂಪರಸಬದಂತೂ ಒಂದು ಅನುಮಾನ. ಅಂದರೆ ಏನು? ಸತ್ವ ಮತ್ತು ಅಸತ್ವಗಳು
ಅಂದರೆ ಸತ್ತಲ್ಲದ ಅಸತ್ತಲ್ಲದ ಅಂತ ಅರ್ಥ. ಸತ್ವ ಧರ್ಮಗಳು ಅದು ಏಕ ವಸ್ತುವಿನಲ್ಲಿ ಇರತಕ್ಕಂಥ ಅತ್ಯಂತ ಭಾವಕ್ಕೆ ಪ್ರತಿಯೋಗಿಯಾಗಿದೆ. ಅಂದರೆ ಯಾವುದೋ ಒಂದು ವಸ್ತುವಿನಲ್ಲಿ ಸತ್ವ ಅಲ್ಲದ ಅಸತ್ತಲ್ಲದ ಒಂದು ವಸ್ತು ಇದೆ. ಸತ್ವವಿಲ್ಲದ ಅಸತ್ವವಿಲ್ಲದ ಅಂದರೆ ಸತ್ವಗಳು ಯಾವುದೋ ಒಂದು ವಸ್ತು ಇರತಕ್ಕಂಥ ಅತ್ಯಂತ ಭಾವಕ್ಕೆ ಪ್ರತಿಯೋಗಿಯಾಗಿವೆ. ಹಾಗಾದರೆ ಯಾವುದೋ ಸತ್ವ ಎಲ್ಲಿ ಸತ್ವ ಮತ್ತು ಅಸತ್ವಗಳು ಇಲ್ಲವೋ, ಸತ್ವಗಳಿಗೆ ಅಧಿಕರಣ ಯಾವುದಲ್ಲವೋ ಆವತ್ತು ಸಸದ್ವಿಲಕ್ಷಣ ಅಂತ ಹೇಳ್ತೇವೆ. ಹಾಗೆ ಸತ್ವ ಮತ್ತು ಅಸತ್ವ ಎರಡೂ ಕೂಡ ಯಾವುದೋ ಒಂದು ವಸ್ತು ಇರತಕ್ಕಂಥ ಅತ್ಯಂತ ಭಾವಕ್ಕೆ ಪ್ರತಿಯೋಗಿ ಆಗಿದೆ. ಅಂದರೆ ಸತ್ವ ಅಲ್ಲದ ಅಸತ್ವಲ್ಲದ ಒಂದು ವಸ್ತು ಇದೆ ಅಂತ ಸಿದ್ಧಾಯಿತು. ಅದೇ ಸಸದ್ವಿಲಕ್ಷಣ ಅಂದರೆ ಹೇಗೆ ಅಂದರೆ ಧರ್ಮತ್ವ ಸತ್ವ ಧರ್ಮ ಅದಕ್ಕೋಸ್ಕರವಾಗಿ ದೃಷ್ಟಾಂತ ಯಾವುದು ರೂಪ ರಸವನ್ನು ಕೊಟ್ಟರು. ರೂಪ ಮತ್ತು ರಸಗಳು ಧರ್ಮ ವಿರುದ್ಧ ಏನು ಎರಡು ವಿರುದ್ಧ. ರೂಪ ರಸದ ವಿರುದ್ಧ ಒಂದೇ ಹಣ್ಣಲ್ಲಿ ಎರಡು ಇರುತ್ತಲ್ಲ. ರೂಪ ಮತ್ತು ರಸ ಎರಡು ಸತ್ವ ವಿರುದ್ಧ ಅಷ್ಟೇ, ಇದು ವಿರುದ್ಧ ಅಲ್ಲ. ಒಂದೇ ಹಣ್ಣಲ್ಲಿ ರೂಪ ಇರುತ್ತೆ, ರಸ ಇರುತ್ತಲ್ಲ. ಯತ್ತ ರೂಪಂ ತತ್ತ ರಸ, ಯತ್ತ ರಸ ತತ್ತ ರೂಪಂ ಮತ್ತು ವ್ಯಾಪ್ತಿ ಕೂಡ ಇದೆ, ಸಮವ್ಯಾಪ್ತಿ ಇದೆ. ಅದು ಅಲ್ಲದೆ ಇದಂ ಫಲಂ ರೂಪವತ್ ರಸ ಅಂತ ಮಾಡಬಹುದು, ಇದಂ ಫಲಂ ರಸವತ್ ರೂಪ ಅಂತ ಮಾಡಬಹುದು. ಆದ್ದರಿಂದ ಅದು ವಿರುದ್ಧ ಅಲ್ಲ, ಸತ್ವಗಳ ವಿರುದ್ಧ ಅಷ್ಟೇ. ರೂಪ ಮತ್ತು ರಸಗಳು ಧರ್ಮ ಆದ್ದರಿಂದ ಅದು ಧರ್ಮಗಳದು ಧರ್ಮ. ಆದ್ದರಿಂದ ಅದೇನಾಗಿದೆ, ಏಕ ವಸ್ತುನಿಷ್ಠ ಅತ್ಯಂತ ಭಾವ ಅಂದರೆ ಏಕ ವಸ್ತು ಅಂತ ವಾಯುವಿನ ಅತ್ಯಂತ ಭಾವಕ್ಕೆ ಪ್ರತಿಯೋಗಿದೆ. ವಾಯುವಿನ ರೂಪವೂ ಇಲ್ಲ, ರಸವೂ ಇಲ್ಲ. ಹಾಗೆ ವಾಯು ಎಂಬತಕ್ಕಂಥ ಒಂದು ವಸ್ತು ಸಿದ್ಧಾಯಿತು. ಯಾವುದು ರೂಪವೂ ಅಲ್ಲದ ರಸವೂ ಅಲ್ಲದ ಒಂದು ವಸ್ತು ಸಿದ್ಧಾಯಿತು. ಹಾಗೆ ಸತ್ವವೂ ಇಲ್ಲದ ಅಸತ್ವವೂ ಇಲ್ಲದ ಒಂದು ವಸ್ತು ಇದೆ. ಅದೇ ಸಸದ್ವಿಲಕ್ಷಣ ಅಂತ ಹೇಳ್ತೀವಿ ಅಲ್ವಾ ಅಂತ ಅವರ ಅನುಮಾನ ಮಾಡೋದು. ಸತ್ವೇ ಏಕನಿಷ್ಠ ಅತ್ಯಂತ ಭಾವ ಏಕವಸ್ತುನಿಷ್ಠ ಅತ್ಯಂತ ಭಾವ ಪ್ರತಿಯೋಗಿನಿ ಧರ್ಮತ್ವ ರೂಪರಸವಿದಿವ ಚಿತ್ಸುಕೋಕ್ತ ಅನುಮಾನಸ್ಯ ಸಚ್ಚೇನ್ನ ಭಾದ್ಯೇತ ಅಸಚ್ಚೇನ್ನ ಪ್ರದೀಯೇತ ಇದು ಅರ್ಥಾಪತ್ತೇಶ್ಚ. ನೋಡಿ ಅವರೆಲ್ಲ ಒಟ್ಟು ಹೇಳ್ಕೊಬಿಟ್ರು. ಅವರು ರಾಯರು ಏನು ಮಾಡಿದ್ರು ಅಂದರೆ ಮೂರು ಕೂಡ ಒಟ್ಟಿಗೆ ಹೇಳಿಬಿಟ್ರು. ಅವರು ಅನುಮಾನ ಪ್ರಮಾಣ ಹೇಳಬೇಕೀಗ. ಯಾವುದಕ್ಕೆ ಸಸದ್ವಿಲಕ್ಷಣ ಪ್ರಮಾಣ ಹೇಳಬೇಕು. ಪ್ರಮಾಣ ಹೇಳಬೇಕಾದ್ರೆ ಯಾವುದು ಅನುಮಾನ ಹೇಳ್ತೀಯೋ ಅಥವಾ ಅರ್ಥಾಪತ್ತಿ ಪ್ರಮಾಣ ಹೇಳ್ತೀಯೋ ಅಂತ ವಿಕಲ್ಪ ಮಾಡಿಕೊಂಡು ಅನುಮಾನ ಹಿಂಗೆ ಹೇಳಿದ್ರೆ ಇಂಥ ದೋಷ ಇದೆ. ಇನ್ನು ಅರ್ಥಾಪತ್ತಿ ಹೇಳಬೇಕಲ್ಲ. ಅರ್ಥಾಪತ್ತಿ ಅಂದರೆ ಏನು? ಅನುಪಪದ್ಯಮಾನ ಅರ್ಥ ದರ್ಶನೇನ ಅನುಪಪದ್ಯಮಾನ ಒಟ್ಟು ದರ್ಶನೇನ. ಆಮೇಲೆ ಅಂದರೆ ಏನು? ಯಾವುದನ್ನು ಒಪ್ಪದೇ ಇದ್ದರೆ ನಮಗೆ ಇನ್ನೊಂದನ್ನು ಕೂಡಿಸ್ಲಿಕ್ಕೆ ಬರೋದಿಲ್ವೋ ಅದನ್ನು ಆ ವಸ್ತುನ ಒಪ್ಪತಕ್ಕಂಥದ್ದು ಏನಿದೆ ಆ ಬುದ್ಧಿ ಇರ್ತದೆ, ತದ್ವಿಷಯಕವಾದ ಬುದ್ಧಿ ಜ್ಞಾನ ಏನಿದೆ ಅದನ್ನು ಅರ್ಥಾಪತ್ತಿ ಪ್ರಮಾಣ ಅಂತ ಕರೀತಾರೆ. ದೇವದತ್ತ ಏನಿದ್ದಾನೆ ಅವನು ಅಂದರೆ ಏನು? ಹಗಲಲ್ಲಿ ಊಟ ಮಾಡದೇ ಇರತಕ್ಕಂಥ ದೇವದತ್ತ ರಾತ್ರಿ ಭೋಜನವನ್ನು ಒಪ್ಪದೇ ನಾವು ಪೀನತ್ವವನ್ನು ಕೂಡಿಸ್ಲಿಕ್ಕಾಗೋದಿಲ್ಲ. ಅದು ಪೀನತ್ವ ಏನಿದೆ ಅವನು ಪೀನಾಗಿದ್ದಾನೆ ಅಂತ ಹೇಳ್ತಿದ್ದ ಅವನು ಹಾಗೆ ಅಂತಲ್ಲಿ ರಾತ್ರಿ ಭೋಜನ ಉಳ್ಳವನು ಅಂತ ನಮ್ಗೆ ಸಿದ್ಧ ಆಗತ್ತೆ. ಇದು ಅರ್ಥಾಪತ್ತಿ. ದೇವದತ್ತನು ಬದುಕಿದ್ದಾನೆ. ಬದುಕಿರೋ ದೇವದತ್ತ ಮನೆಯಲ್ಲಿ ಇಲ್ಲ ಎಂಬುದು ಕೂಡಿಸಬೇಕಾಗಿದ್ದು ನಾವು ಹೊರಗಿದ್ದಾನೆ ಅಂತ ನಾವು ಒಪ್ಪಬೇಕು. ಇಲ್ಲೇ ಕೂಡಿಸ್ಲಿಕ್ಕೆ ಬರೋಲ್ಲ. ಅದನ್ನು ಹೊರಗೆ ಹೋಗಿದ್ದಾನೆ ಎಂಬ ಜ್ಞಾನ ಏನಿದೆ ಅದು ಅರ್ಥಾಪತ್ತಿ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಸಚ್ಚೇನ್ ನ ಪ್ರದೀಯೇತ, ಸಚ್ಚೇನ್ ನ ಭಾದ್ಯೇತ, ಅಸಚ್ಚೇನ್ ನ ಪ್ರದೀಯೇತ ಇದೊಂದು ವ್ಯಾಪ್ತಿ ಇದೆ. ಈ ಅರ್ಥಾಪತ್ತಿಯನ್ನು ಕೂಡಿಸಬೇಕಾಗಿದ್ದರೆ ನಾವು ಸದ್ವಿಲಕ್ಷಣ ವಸ್ತು ಒಪ್ಪಲೇಬೇಕು. ಯಾಕೆ? ಸಚ್ಚೇನ್ ನ ಭಾದ್ಯೇತ ಅಂತ ವ್ಯಾಪ್ತಿ ಇದೆ. ಯತ್ರ ಸತ್ವಂ ತತ್ರ ಭಾಗ್ಯತ್ವಂ ಬ್ರಹ್ಮಣಿ ಇದೆಯಾ? ಅಭಾದ್ಯತ್ವ ಹೇಳಿ ಯಾವುದು ಸತ್ಯವೋ ಅದು ಬಾಧ್ಯ ಆಗೋದಿಲ್ಲ ಅಂತ. ಪರಬ್ರಹ್ಮ ಪಾರಮಾರ್ಥಿಕ ಸತ್ಯ, ಅವನಲ್ಲಿ ಬಾಧ್ಯತ್ವ ಇಲ್ಲ, ಅಬಾಧ್ಯತ್ವ ಬಂತು ಅಲ್ವಾ? ಅಸತ್ಯ ನ ಪ್ರತೀಯೇತ. ಯಾವುದು ಅಸತ್ತ, ಯತ್ರ ಅಸತ್ವಂ ತತ್ರ ಪ್ರತೀತಿ ಅಭಾವ. ಶಶಿವಿಷಾಣ ಇದೆ ಅಲ್ವಾ? ಅದು ಅಸತ್ತಾಗಿದೆ. ಅಸತ್ವಂ ಶಶಿವಿಷಾಣ, ಅದು ಪ್ರತೀತಿ ಇಲ್ಲ ಅಂತಾರೆ.
ನಮ್ಮ ಪ್ರಕಾರ ಪ್ರತೀತಿ ಬರುತ್ತೆ. ಅವ್ರು ಯಾರೂ ಅಸತ್ಯ ಪ್ರತೀತಿ ಒಪ್ಪಿಲ್ಲ. ಹಾಗಾದರೆ ಆಯಿತು, ಈ ಜಗತ್ತಿದ್ದಲ್ಲ ಅದು ಬಾಧ್ಯವೂ ಆಗ್ತಾ ಇದೆ, ಪ್ರತೀತಿನೂ ಬರ್ತಾ ಇದೆ. ಅಂದೇನಾಗಿರ್ಬೇಕಿದು ಸಸತ್ ಲಕ್ಷಣ ಆಗಿರ್ಬೇಕು. ಯಾವುದು ಸತ್ತಾಗಿದೆಯೋ ಅದು ಬಾಧ್ಯ ಆಗೋದಿಲ್ಲ, ಇದು ಬಾಧ್ಯ ಆಗ್ತಾ ಇದೆ. ಹಾಗಾದರೆ ಸತ್ ಅಲ್ಲ ಅಂತ ಆಯಿತು. ಯಾವುದು ಅಸತ್ತಲ್ಲ, ಅಸತ್ತೋ ಅದು ಪ್ರತೀತಿ ಬರೋಲ್ಲ. ಈ ಜಗತ್ತಿನ ಪ್ರತೀತಿಯೂ ಬರ್ತಾ ಇದೆ. ಹಾಗಾದರೆ ಏನಾಗಿರ್ಬೇಕಿದು ಪ್ರತೀತಿ ಅನ್ಯಥಾ ಅನುಪಪತ್ಯ, ಬಾಧ್ಯತ್ವ ಅನ್ಯಥಾ ಅನುಪಪತ್ಯ, ಸತ್ವವಿಲ್ಲದ ಅಸತ್ವವಿಲ್ಲದ ವಸ್ತು ಇದಾಯಿತು. ಅರ್ಥಾಪತ್ತಿ ಪ್ರಮಾಣ ಇದೆ, ಅನುಮಾನ ಪ್ರಮಾಣ ಇದೆ, ಆದ್ದರಿಂದ ಪ್ರಮಾಣ ಇಲ್ಲ ಅಂತ ಹೆಂಗೆ ಹೇಳ್ತೀರಿ ಅಂತ ಹೇಳಲಿಕ್ಕೋಸ್ಕರವಾಗಿ ಟೀಕಾರಾಯರು ಈ ಮೂರು ವಿಕಲ್ಪಗಳು ಮಾಡ್ಕೊತಾ ಇದ್ದಾರೆ ಅಂತ. ಅದು ಮುಂದೆ ಹೇಳೋದನ್ನಷ್ಟು ರಾಯರು ಹೇಳ್ಬಿಟ್ರು. ಈಗ ಅವರು ಸದಸತ್ ಅಂತಾನೆ ಯಾಕೆ ಹೇಳಲಿಲ್ಲ? ಸತ್ತು ಅಲ್ಲ ಅಸತ್ತು ಅಲ್ಲ, ಸದಸತ್ ಅಂತ ಹೇಳ್ಬೋದಿತ್ತು. ಎಲ್ಲ ಒಂದೇ. ಸಸತ್ ಯಾವುದನ್ನು ಜಗತ್ತದು ಸದಸತ್ ವಿರುದ್ಧ ಅಲ್ವ ಸಸತ್ ಎಂಬುದು. ಅಸತ್ ಮತ್ತೆ ಅಪ್ರತೀತವಾದದ್ದನ್ನು ವಿರುದ್ಧನೇ ಬರುತ್ತೆ. ಹಾಗೆ ಅಸತ್ ಇಲ್ಲದೆ ಇರೋದು ಸತ್, ಸತ್ ಇಲ್ಲದೆ ಇರೋದು ಅಸತ್. ಅದೇ ಎರಡೂ ವಸ್ತು ಒಂದೇ ವಿಲಕ್ಷಣ ಹೇಳ್ತಾರೆ ತಾನೆ. ಸಸತ್ ವಿಲಕ್ಷಣ ಹೇಳ್ತಾ ಇರೋದಲ್ವಾ. ಸತ್ತು ಅಲ್ಲದ ಅಸತ್ತು ಅಲ್ಲದ ವಸ್ತು ಈ ಜಗತ್ತು ಅಂತ ಇದ್ದಾರೆ ಅಲ್ವಾ. ಸಸತ್ ವಿಲಕ್ಷಣ ಅಂತ ಹಾಗೆ ತಾನೇ ಅರ್ಥ. ಇಲ್ಲ, ಸತ್ತು ಅಲ್ಲದ ಅಸತ್ತು ಅಲ್ಲದ ಅಂತ ತಗೊಳ್ಳೋದ್ರ ಬದಲು ಸತ್ತು ಹೌದು ಅಸತ್ತು ಹೌದು. ಸತ್ಯ ಯಾಕೆ ಅಂದರೆ ಕಾಣಿಸ್ತಾ ಇದೆ, ಅಸತ್ಯ ಯಾಕೆ ಅಂದರೆ ಬಾಧ್ಯ ಆಗ್ತಾ ಇದೆ ಅಂದ್ಬಿಟ್ಟು ಸದಸತ್ ಅಂತ ಹೇಳ್ಬೋದು. ನಾವು ಹೇಳೋದನ್ನು ಅವ್ರು ಹೇಳಬಾರ್ದು. ಅಲ್ಲ ಅಲ್ಲ, ಅವ್ರಿಗೆ ನಾವು ಹೇಳೋದು ಹಾಗೆ ಸತ್ತು ಹೌದು ಅಸತ್ತು ಹೌದು ಅಂತ ಹೇಳ್ತೀವಿ ಒಂದು ವಸ್ತು. ನಾವು ಸತ್ತಂದ್ರೆ ಅಲ್ಲ, ಅವರ ಅನಿರ್ವಚನೀಯವಾದಿಗಳು. ಅನಿರ್ವಚನೀಯವಾದಿಗಳು ಸತ್ ವಿಲಕ್ಷಣ ಅಂತ ಹೇಳಬೇಕು ಅವರು. ಹಿಂಗೆ ಹೇಳಿದ್ರೆ ಹಿಂಗೆ ಕೂಡಲ್ಲ. ಅದು ಸತ್ತು ಅಲ್ಲದ ಅಸತ್ತು ಅಲ್ಲದ ಅಂತ ಹೇಳಿದ್ರೆ ನಾವು ಸಿದ್ಧ ಸಾಧನೆ ಮಾಡಿದ್ರು ಅವರು. ಅಲ್ಲ, ಅವರು ಅರ್ಥಾಪತ್ತಿಯಿಂದ ಕೊನೆಯ ಮಾರ್ಗ ಯಾವುದೂ ಇಲ್ಲ, ಅನಿರ್ವಚನೀಯ ಸದಸತ್ ವಿಲಕ್ಷಣ ಅಂತ ಹೇಳಿದ್ರು. ಅದ್ರ ಬದಲು ಸದಸತ್ ಅಂತಾನೆ ಹೇಳ್ಬೋದಿತ್ತಲ್ಲ ಅಂತ ಕೇಳಿದ್ರು. ನಮ್ಮ ಪಕ್ಷಕ್ಕೆ ಸದಸತ್ ಅಂದ್ರೆ ಸಿದ್ಧ ಅಂತ ಬರುತ್ತೆ ದೋಷ ಅವರಿಗೆ. ಅಲ್ಲ, ಸತ್ತು ಅಸತ್ತು ಅಂತ ಹೇಳಿದ್ರೆ ಯಾವುದು ಜಗತ್ತೇನಾಗಿದೆ ಅದು ಇಲ್ಲಿದ್ರೂ ಕೂಡ ಘಟ ಎಂಬುದು ಇಲ್ಲಿಲ್ಲ. ಅದು ಒಂದೇ ವಸ್ತು ಸತ್ತು ಆಗಿದೆ ಅಸತ್ತು ಆಗಿದೆ. ನಾವು ಒಪ್ಪಿದ್ದೀವಲ್ಲ, ಒಪ್ಪಿದ್ದಲ್ಲಿ ಸಾಧನೆ ಮಾಡಲಿಕ್ಕೆ ಹೋದ್ರೆ ಸಿದ್ಧ ಅಂತ ದೋಷ ಬರುತ್ತೆ. ಅದನ್ನು ಹೇಳ್ತಾರೆ. ಕಿಂಚನ ಸಸದ್ ವಿಲಕ್ಷಣತ್ವೇ ಮಾನಂ. ಸಸದ್ ವಿಲಕ್ಷಣ ಎಂಬ ವಿಚಾರದಲ್ಲಿ ಪ್ರಮಾಣ ಕೇವಲ ಕಿಂಚ ಅಂದರೆ ಏನು, ಇಷ್ಟೇ ಅಲ್ಲದೆ ಅಂತ. ಇಷ್ಟೇ ಅಲ್ಲದೆ ಅಂದರೆ ಏನು ಅಂದರೆ ಅಸಿದ್ಧಿ ಅಷ್ಟೇ ಅಲ್ಲ, ಸಾಧ್ಯ ಅಪ್ರಸಿದ್ಧಿ ಅಷ್ಟೇ ಅಲ್ಲ, ಪ್ರಮಾಣವೂ ಇಲ್ಲ. ಎಲ್ಲೂ ಒಂದು ಕಡೆ ಸಿದ್ಧ ಆಗಿಲ್ಲ ಅಷ್ಟೇ ಅಲ್ಲ, ಪಕ್ಷಕ್ಕಿಂತ ಭಿನ್ನವಾದ ಸಪಕ್ಷದಲ್ಲಿ ಒಂದು ಕಡೆ ಸಾಧ್ಯ ಸಿದ್ಧಿ ಇರಬೇಕು. ಹಾಗಿದ್ರೆ ಸಾಧನೆ ಮಾಡ್ಬೋದು. ಅಷ್ಟೇ ದೋಷ ಅಲ್ಲ, ಸಾಧ್ಯ ಅಪ್ರಸಿದ್ಧಿ ಅಷ್ಟೇ ದೋಷ ಅಲ್ಲ, ಪ್ರಮಾಣವೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಪ್ರಮಾಣ ಇಲ್ಲ ಅಂತ ಪ್ರಶ್ನೆ ಬಂದರೆ ನಾ ತಾವತ್ ಮಾನಂ, ಅದಕ್ಕೆ ಅನುಮಾನ ಹೇಳ್ತಾರೆ. ಶಿಕ್ಷುಕ ಇದಕ್ಕಂತ ಅನುಮಾನ. ವಿವಾದ ಪದಂ ಸಸದ್ ವಿಲಕ್ಷಣಂ ಅಂತ ಪ್ರತಿಜ್ಞೆ ಮಾಡಬೇಕು. ಪಕ್ಷಸ್ಯ ಅಪ್ರಸಿದ್ಧಸ್ಯ ಅಪ್ರಸಿದ್ಧ ವಿಶೇಷಣತ್ವ ಅಪ್ರಸಿದ್ಧ ವಿಶೇಷಣ ಪಕ್ಷ ಅಂತ. ಅಂದರೆ ವಿಶೇಷಣವೇ ಅಪ್ರಸಿದ್ಧ ಆಗೋಯಿತು. ಯಾವುದು ವಿಶೇಷಣ? ಯಾವುದು ಪಕ್ಷ ಅಂದರೆ ಯಾವುದು? ಸಾಧ್ಯ ಧರ್ಮ ವಿಶಿಷ್ಟ ಧರ್ಮೀ ಪಕ್ಷ. ಸಾಧ್ಯ ಧರ್ಮ ಯಾವುದಿಲ್ಲಿ? ಸಸದ್ವಿಲಕ್ಷಣತ್ವ. ಅದು ಅಪ್ರಸಿದ್ಧ. ಯಾಕೆ ಎಲ್ಲೂ ಕೂಡ ಪ್ರಸಿದ್ಧ ಆಗಿಲ್ಲ, ದೃಷ್ಟಾಂತ ಇಲ್ಲ ಅಂತ ಅವ್ರು ಹೇಳೋದು. ವಿಮತಂ ಸಸದ್ವಿಲಕ್ಷಣಂ ಯಾಕೆ ಅಂದರೆ ಅಬಾಧ್ಯತ್ವಾತ್ ಅಂತ ಹೇಳಿದರೆ, ವಿಮತಂ ಸದ್ ಬಾಧ್ಯತ್ವಾತ್ ವ್ಯತಿರೇಕೇಣ ಬ್ರಹ್ಮವತ್ ಅಂತ ಹೇಳಿದರೆ ಅದಕ್ಕೆ ದೋಷವನ್ನು ಹೇಳ್ತಾ ಇದ್ದಾರೆ. ಯಾಕೆಂದರೆ ಅದು ಅಪ್ರಸಿದ್ಧ ವಿಶೇಷಣ. ಯಾಕೆಂದರೆ ವಿಶೇಷಣ ಎಲ್ಲಾದರೂ ನಮ್ಗೆ ಸಿದ್ಧ ಆಗಿರಬೇಕು, ಅದು ಸಿದ್ಧ ಆಗಿಲ್ಲ. ಸಸದ್ ವಿಲಕ್ಷಣಂ ನವ ಇತಿ ವಿವಾದ ವಿಷೀಭೂತಂ ಶಿಕ್ತಿರೂಪ್ಯಾದಿ ಅಂತ ತಿಳ್ಕೊಂಡ್ರು. ಅತ್ರ ವಿವಾದ ಪದತ್ವಸ್ಯ ಪಕ್ಷದಾವಚ್ಛೇದಕತ್ವೇನ ಉಪಾದಾನೆ ಪೂರ್ವೋಕ್ತ ಆಶಯ ಅನುಸಂದೇಹ. ಹಿಂದೆ ಹೇಳಿದ್ದು ಇಟ್ಕೋಬೇಕು ನಾವು. ಪಕ್ಷದಾವಚ್ಛೇದಕ ಯಾವುದು ಅಂದರೆ ವಿವಾದ ಪದತ್ವ ಎಂಬುದಕ್ಕಂಥದ್ದು ಪಕ್ಷದಾವಚ್ಛೇದಕ. ಯಾಕೆ ಪಕ್ಷದಾವಚ್ಛೇದಕ ಜ್ಞಾನ ಇಲ್ಲದೆ ನಮಗೆ ವಿಮತ ಅಂದರೆ ಯಾವತ್ತು ಅಂತೀನಿ ಏನು
ವಿಮತ ಅಂದರೆ ವಿವಾದ ವಿಷಯ ಅಂತ. ವಿವಾದಗಳು ಸಂಶಯಗ್ರಸ್ತವಾದದ್ದು. ಸಂಶಯಗ್ರಸ್ತ ಯಾವುದು? ಪ್ರಪಂಚ ಮಿಥ್ಯಾನೋ ಸತ್ಯನೋ ಅದೂ ಇದೆ ಅಲ್ವಾ. ಆಮೇಲೆ ಇದು ದ್ರವ್ಯಾನೋ ಅದು ದ್ರವ್ಯಾನೋ ಗುಣ ಅಂತಿಲ್ಲ. ಅದು ಸುಮಾರು ವಿಮತಿ ಅನೇಕ ಇದೆ ಪ್ರಪಂಚದ್ದು. ಯಾವುದನ್ನು ಇಟ್ಕೋಬೇಕು ಅಂತ ಗೊತ್ತಾಗೋದಿಲ್ಲ. ಆದ್ದರಿಂದ ಅಲ್ಲಿ ಎರಡು ವಿವಾದ ಅಂದರೆ ಯಾವ್ದು ತೊಗೊತೀರಿ? ವಿಮತ ಅಂದ್ರೆ ಆ ಪ್ರಶ್ನೆ ಬಂದಾಗ ಅಲ್ಲಿ ಮಿಥ್ಯಾತ್ವ ಎಂಬತಕ್ಕಂಥ ಒಂದು ಸಾಧ್ಯವನ್ನು ಕೊಟ್ಟಿದ್ದರಿಂದ, ಒಂದು ಭಾಗ ಕೊಟ್ಟಿದ್ದರಿಂದ, ಯಾವುದು ಮಿಥ್ಯಾ ಅಂತ ಹೇಳಿದ್ರಿಂದ, ಒಂದು ಮಿಥ್ಯಾತ್ವವನ್ನು ಕೊಟ್ಟಿದ್ದರಿಂದ ಸತ್ಯತ್ವ ಮತ್ತು ಮಿಥ್ಯಾತ್ವಾಭ್ಯಾಮ್ ವಿವಾದ ವಿಷಯೀಭೂತ ಅಂತ ಇನ್ನೊಂದು ಪಕ್ಷ, ಇನ್ನೊಂದು ವಿಕಲ್ಪ ನಮ್ಗೆ ಸಿಕ್ಬಿಡ್ತು ನಮಗೆ. ಹಾಗೆ ಇಲ್ಲೂ ಕೂಡ ಅದೇ ರೀತಿ ಇಟ್ಕೋಬೇಕು. ವಿವಾದ ಪದ ಅಂತ ಹೇಳಿದ್ದಕ್ಕೆ ಏನು ಶುದ್ಧಿ ರೂಪ್ಯ ಅಂತ ಹೇಳ್ಬೋದಾಗಿತ್ತಲ್ಲ. ಅಲ್ಲಿ ಸರ್ವಂ ಮಿಥ್ಯಾ ಅಂತ ದೋಷ ಹೇಳಿದರು, ವಿಶ್ವಂ ಅಂತ ಹೇಳಿದ್ರೆ ದೋಷ ಹೇಳಿದರು ಅಲ್ವಾ. ಅದಕ್ಕೇನು ಮಾಡಬೇಕು? ಅಲ್ಲಿ ಏನು ವಿಕಲ್ಪ ಇಟ್ಕೊಂಡಿರೋ ಇಲ್ಲಿ ಕೂಡ ಈ ಅನುಮಾನದಲ್ಲಿ ಕೂಡ ವಿವಾದ ಅಂತ ಇಟ್ಕೊಂಡಿದ್ದು ಕೂಡ ಅದೇ ಇಟ್ಕೋಬೇಕು. ಅಂದರೆ ಸಂಶಯಕ್ಕೆ ವಿಷಯೀಭೂತವಾದ ಯಾವುದು? ಶುದ್ಧಿ ರೂಪ್ಯಾದಿಗಳು ಅಂತ ಅರ್ಥ. ಅದು ಇಟ್ಕೋಬೇಕು ಅಂತ ಹೇಳ್ತಾರೆ. ಸಸದ್ ವಿಲಕ್ಷಣತ್ವ ವಿಲಕ್ಷಣ ಇತ್ಯರ್ಥ ಕಿಂ ಸತ್ವೇ ಸತಿ ಅಸದ್ರೂಪ ವಿಶಿಷ್ಟ ಪ್ರತಿಯೋಗಿತ್ವ ವಿಲಕ್ಷಣತ್ವ ವಾ ವಿಪರೀತಂ ಕಿಂ ವಾ ಸದ್ವೈಲಕ್ಷಣ್ಯ ಅಸದ್ವೈಲಕ್ಷಣ್ಯ ರೂಪಂ ಧರ್ಮದ್ವಯಂ ಯದ್ವಾ ಸದ್ವಿಲಕ್ಷಣತ್ವೇ ಸತಿ ಅಸದ್ವಿಲಕ್ಷಣ ರೂಪಂ ವಿಶಿಷ್ಟಂ ವಾ ವಿಕಲ್ಪ ನಾದ್ಯ ಇತ್ಯಾಹ ಎಲ್ಲ ಇಲ್ಲಿ ಹೇಳ್ಬಿಡ್ತಾರೆ. ಅದೇ ಅವ್ರ ವೈಶಿಷ್ಟ್ಯ. ಅವರೇ ಹೇಳ್ತಾರೆ ಸಸದ್ ವಿಲಕ್ಷಣ ಅಂತ ಸಾಧ್ಯ ಮಾಡಿದೆ. ಈಗ ಸಸದ್ ವಿಲಕ್ಷಣ ಅಂದರೆ ಏನು? ಸತ್ವೇ ಸತಿ ಅಸದ್ರೂಪ ವಿಶಿಷ್ಟಂ, ಅಸದ್ರೂಪ ವಿಶಿಷ್ಟ ಪ್ರತಿಯೋಗಿಕ ವಿಲಕ್ಷಣತ್ವ ಅಂತ ಅರ್ಥ. ಸತ್ವದಿಂದ ಕೂಡಿರುವ ಅಸದ್ರೂಪದಿಂದ ವಿಶಿಷ್ಟವಾದ ಯಾವುದು? ಪ್ರತಿಯೋಗಿ ಉಳ್ಳದ್ದು. ಪ್ರತಿಯೋಗಿ ಉಳ್ಳ, ಅದರಿಂದ ವಿಲಕ್ಷಣ. ಪ್ರತಿಯೋಗಿಕ ವಿಲಕ್ಷಣ, ಪ್ರತಿಯೋಗಿ ಉಳ್ಳದ್ದರಿಂದ ವಿಲಕ್ಷಣವಾದದ್ದು ಅಂತ ಅರ್ಥನೋ ಮೊದಲನೆಯದು. ಅಥವಾ ಸದ್ವೈಲಕ್ಷಣ್ಯ ಅಸದ್ವೈಲಕ್ಷಣ್ಯ ರೂಪಂ ಧರ್ಮದ್ವಯಂ, ಬೇರೆ ಬೇರೆ ಇದು ಸದ್ವಿಲಕ್ಷಣತ್ವ ಅಸದ್ವಿಲಕ್ಷಣ. ಹಾಗಾದರೆ ಸಚ್ಯತದ್ ಅಸಚ್ಯ ಸಸತಃ ಸಸತಃ ವಿಲಕ್ಷಣ ಸಸದ್ವಿಲಕ್ಷಣ ಅಂತ ಅರ್ಥ ಮಾಡ್ತೇವೋ ಅರ್ಥ. ಅಥವಾ ಕರ್ಮಧಾರ್ಯ, ಅಥವಾ ಮೊದಲನೆಯದು ಕರ್ಮಧಾರ್ಯ, ಎರಡನೆಯದು ದ್ವಂದ್ವ ಸಮಾಸ. ಸತ್ಯ ಅಸತ್ಯ ಸದಸತಿ ತಾಭ್ಯಾಂ ವಿಲಕ್ಷಣ ಅಂತ ಅರ್ಥ ಮಾಡ್ತೇವೆ ಧರ್ಮದ್ವಯಗಳಲ್ಲಿ ಬೇರೆ ಬೇರೆ ಅಲ್ವಾ. ಅಥವಾ ಸದ್ವಿಲಕ್ಷಣತ್ವ ವಿಶಿಷ್ಟ ಅಸದ್ವಿಲಕ್ಷಣತ್ವ ಅಂತ ಹೇಳಿಬಿಟ್ಟು ವಿಶಿಷ್ಟವನ್ನು ಸಾಧನೆ ಮಾಡ್ತಿರೋ ಅಂತ ಮೂರು ವಿಕಲ್ಪ ಮಾಡ್ಕೊಳ್ತಾರೆ. ನಾದ್ಯ ಇತ್ಯಾಹ. ಯಾವುದು? ಪಕ್ಷಸ್ಯ. ಇದು ಪಕ್ಷಸ್ಯ ಅಪ್ರಸಿದ್ಧಿ ವಿಶೇಷಣತ್ವ ಪ್ರಸಂಗಾತೆ. ಸಸದ್ವಿಲಕ್ಷಣ ಅಂತ ಮೊದಲನೇ ಪಕ್ಷ ನೀವು ಇಟ್ಕೊಂಡ್ರೆ ಆಗ ಪಕ್ಷ ಏನಿದೆ ಅದು ಅಪ್ರಸಿದ್ಧಿ ವಿಶೇಷಣ ಆಗಿಬಿಡುತ್ತೆ. ಯಾಕೆಂದರೆ ಮೊದಲು ಹೇಳಿದ್ವಲ್ಲ, ವಿವಾದ ಪದಂ ಅನಿರ್ವಚನೀಯಂ ಬಾಧ್ಯತ್ವ ಬ್ರಹ್ಮವತ್ ಅಂತ ನಾವು ಹೇಳಿದ್ವಿ. ಅಂದರೆ ಯತ್ರ ಅನಿರ್ವಚನೀಯತ್ವಾಭಾವ ತತ್ರ ಬಾಧ್ಯತ್ವಾಭಾವ ಬ್ರಹ್ಮನಲ್ಲಿ ಬಂತು. ಅಂದರೆ ವ್ಯಾಪ್ಯಾಪಕ ಬಂದಾಯಿತು. ಪಕ್ಷದ ಶುಕ್ತಿ ರೂಪ್ಯಾದಿಗಳಲ್ಲಿ ವ್ಯಾಪಕವಾದಕ್ಕಂಥ ಬಾಧ್ಯತ್ವ ಭಾವ ಇಲ್ಲ, ಬಾಧ್ಯತ್ವನೇ ಇದೆ. ಬಾಧ್ಯತ್ವ ವೃತ್ತಿ ತತ್ರ ಅನಿರ್ವಚನೀಯತ್ವಪಿ ನಾಸ್ತಿ ಅಂತ ನಾವು ಹೇಳಬೇಕು. ದೋಷ ಅದನ್ನು ಇಲ್ಲಿ ವಿಕಲ್ಪ ಮಾಡ್ಕೊತಾರೆ. ಪಕ್ಷ ಎಂಬತಕ್ಕಂಥದ್ದು ನಾವು ಹೇಳಿದ್ವಲ್ಲ, ಸಿದ್ಧಂ ಚೇ ಸಾಧ್ಯತ್ವ ಅರ್ಹತಿ, ಅದನ್ನು ಇಟ್ಕೋಬೇಕಿಲ್ಲ ಕೂಡ. ಎಲ್ಲಾದರೂ ಒಂದು ಸಾಧ್ಯ ಮತ್ತು ಪ್ರಸಿದ್ಧವಾಗಿದ್ದ ಪಕ್ಷಕ್ಕಿಂತ ಭಿನ್ನವಾದ ಸ್ಥಳದಲ್ಲಿ ಆಗ ನಾವು ಹೇತುವೆಂದು ಸಾಧನೆ ಮಾಡೋದು. ಸದ್ರಕ್ಷಣ ವಸ್ತು ಪ್ರಸಿದ್ಧಿವೇ ಆಗಿಲ್ವಲ್ಲ ಅಲ್ವಾ. ಅದರಿಂದ ಅಪ್ರಸಿದ್ಧ ವಿಶೇಷಣ ಪಕ್ಷವು ಅಪ್ರಸಿದ್ಧ ವಿಶೇಷಣವಾಗಿದೆ ಅಂತ ಅರ್ಥ. ಆ ದೋಷ ಹೇಳಿದರು. ಪಕ್ಷ ಶಬ್ದದಿಂದ ಇಲ್ಲಿ ತದೇಕದೇಶವಾದ ಧರ್ಮಿ ಅಂತ ತಗೋಬೇಕು. ಅಪ್ರಸಿದ್ಧಂ ವಿಶೇಷಣಂ ಯಸ್ಮಿನ್ ಪಕ್ಷೆ ಅಂತ ನಾವು ಬಹುದಿ ಸಮಾಸ ಮಾಡಿಕೊಂಡಾಗ ಸರಿ ಬರುತ್ತೆ. ಎಲ್ಲ ತತ್ವದ್ಯೋತಲ್ಲಿ ಮಾಡಿದಾರಲ್ಲ. ಅಪ್ರಸಿದ್ಧ ವಿಶೇಷ ಪಕ್ಷ ಅಂದರೆ ಆತ್ಮಾಶ್ಯ ದೋಷ ಬರೋಲ್ವ.
ಪಕ್ಷ ಅಂದರೆ ಏನು? ಸಾಧ್ಯ ಸಾಧ್ಯ ಧರ್ಮ ವಿಶಿಷ್ಟ ಧರ್ಮಿ ಪಕ್ಷ ಅದು ತಗೋಬೇಕು ನಾವು. ಸಾಧ್ಯ ಧರ್ಮ ವಿಶಿಷ್ಟವಾದ ಸಾಧ್ಯ ಧರ್ಮ ವಿಶೇಷಣ ಅಂತ ನೀವು ತಗೊಂಡ್ಬಿಟ್ರಿ ಅಂದರೆ ಆತ್ಮಾಶಯ ಬರುತ್ತೆ, ಅದನ್ನು ತಾನೇ ಕಾರಣ ಅಂತ ಹೇಳಿದಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಏನು ಮಾಡಬೇಕು ನಾವು? ಬೋಧಿ ಸಮಾಸ ತಗೋಬೇಕು. ಅಪ್ರಸಿದ್ಧಂ ವಿಶೇಷಣಂ ಯಸ್ಮಿನ್, ಯಾವ ಪಕ್ಷದಲ್ಲಿ ವಿಶೇಷಣ ಅಪ್ರಸಿದ್ಧವಾಗಿದೆಯೋ ಅದು ಅಂತ ಇಟ್ಕೊಂಡಾಗ ಸರಿ ಹೋಗುತ್ತೆ ಅಂತ ತತ್ವೋದ್ಯೋತರ ಹೇಳಿದ್ರೆ ನಾವು ಇಟ್ಕೋಬೇಕಲ್ಲ. ತಗೋಣ. ಅದಕ್ಕೆ ಅವರು ಹೇಳ್ತಾರೆ ರಾಯರ ವ್ಯಾಖ್ಯಾನ ನೋಡಿದೆ ಮುಂದಿದ್ದು ಗೊತ್ತಾಗೋದೇ ಇಲ್ಲ. ಈಗ ಅವರೇ ಹೇಳ್ತಾರೆ ಅಂದರೆ ಸಸದ್ವಿಲಕ್ಷಣ ಎಂಬತಕ್ಕಂಥದ್ದು ಅಪ್ರಸಿದ್ಧ ಅಂತ ಹೇಗೆ ಹೇಳಿದ್ರಿ ನೀವು ಅಲ್ವಾ? ಸಸದ್ವಿಲಕ್ಷಣ ಎಂಬತಕ್ಕಂಥದ್ದು ಏನಿದೆ ಅಪ್ರಸಿದ್ಧ ಅಂತ ಹೇಗೆ ಹೇಳಿದ್ರಿ ಅಲ್ವಾ? ಹಾಗೆ ಹೇಳಿದ್ರೆ ನಿಮಗೂ ಕೂಡ ಅದು ಕೇವಲ ವ್ಯತಿರಿಕ್ತ ಅನುಮಾನಗಳಿರ್ತವೆ. ನಿಮ್ಗೆ ಕೂಡ ಅಪ್ರಸಿದ್ಧ ಆಗಿಬಿಡುತ್ತೆ. ಯಾಕೆ ಹೇಳು? ಕೇವಲ ವ್ಯತಿರಿಕ್ತ ಅನುಮಾನ ಯಾವುದು? ಜೀವಶರೀರಂ ಸಾತ್ಮಕಂ ಪ್ರಾಣಾದಿಮತ್ವಾತ್ ಅಂತ ಇಲ್ಲಿ ದೃಷ್ಟಾಂತ ಇಲ್ಲೇ ಇಲ್ಲ ಅಲ್ವಾ? ಸಾತ್ಮಕತ್ವ ಎಲ್ಲಿ ಸಾಧನೆ ಮಾಡಿ? ಎತ್ತ ಸಾತ್ಮಕತ್ವ ಅಂದರೆ ನಾವು ಶರೀರದಲ್ಲಿ ಹೇಳಬೇಕು. ಎಲ್ಲ ಜೀವ ಶರೀರವನ್ನು ಪಕ್ಷ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವು. ಹಾಗೆ ಸಾಧ್ಯ ಪ್ರಸಿದ್ಧವಾಗಿ ಒಂದು ಸ್ಥಳವೇ ಇಲ್ಲ ಅಂತ ಆಯಿತು. ನಿಮಗೂ ಹಾಗೆ ದೋಷ ಬಂದೇ ಬರ್ತದೆ, ಏನು ಹೇಳ್ತೀವಿ ಅಂತ ಕೇಳ್ತಾರೆ. ನಾವು ಈ ಅನುಮಾನ ಹೇಳಿದ್ವಿ ನಾವು. ಯಾವ ಅನುಮಾನ? ಜೀವಶರೀರ ಏನಿದೆ ಅದು ಪ್ರಾಣ ಉಳ್ಳದ್ದು ಅಂತ ನಾವು ಸಾಧನೆ ಮಾಡುವಾಗ ಕೇವಲ ವ್ಯತಿರಿಕ್ತ ಅನುಮಾನ ಸಾಧನೆ ಮಾಡ್ತೀವಿ ನಾವು. ಕೇವಲ ವ್ಯತಿರಿಕ್ತ ಅನುಮಾನ ಸಾಧನೆ ಮಾಡುವಾಗ ಅಲ್ಲಿ ಕೂಡ ಜೀವಶರೀರ ಸಾತ್ಮಕತ್ವ ಸಾಧನೆ ಮಾಡಬೇಕಾಗಿದ್ರೆ ಸಾತ್ಮಕತ್ವ ಪ್ರಸಿದ್ಧವಾದ ಸ್ಥಳ ಒಂದಿಲ್ಲೇ ಇಲ್ಲ. ಯಾಕೆ? ಎಲ್ಲವನ್ನೂ ಕೂಡ ನೀವು ಜೀವಶರೀರ ಪಕ್ಷ ಮಾಡಿಟ್ಟಿದ್ದೀರಿ. ಮತ್ತೇನು ಮಾಡ್ತೇವೆ ಅದಕ್ಕೆ? ನಿಮಗೂ ದೋಷ ಇದ್ದೀರಾಗವೆ ಅನುಮಾನಕ್ಕೆ. ಅಂದರೆ ಜೀವಶರೀರಂ ಸಾತ್ಮಕಂ ಪ್ರಾಣಾದಿಮತ್ವಾತ್ ಎಂಬಲ್ಲಿ ಪೂರ್ಣವಾಗಿ ಸಾಧ್ಯ ಪ್ರಸಿದ್ಧ ಆಗಲ್ಲ. ಸಾಮಾನ್ಯತಃ ಪ್ರಸಿದ್ಧಿ ಆಗೇ ಆಗುತ್ತೆ. ಸಾಮಾನ್ಯತಃ ಪ್ರಸಿದ್ಧಿ ಇದ್ದೇವೆ. ಹೇಗೆ? ಒಂದು ಅನುಮಾನ ಹೇಳಿದ್ರು, ಜ್ಞಾಪಕ ಇದೆಯಾ? ಪ್ರಮಾಣ ಪತ್ರದಲ್ಲಿ ನಿರಾತ್ಮಕತ್ವಂ ಏಕವಸ್ತುನಿಷ್ಠತ್ಯಂತಾಭಾವ ಪ್ರತಿಯೋಗಿ. ಹೌದು, ನಿರಾತ್ಮಕತ್ವಂ ಏಕವಸ್ತುನಿಷ್ಠತ್ಯಂತಾಭಾವ ಪ್ರತಿಯೋಗಿ ವ್ಯತಿರೇಕಿ ಧರ್ಮತ್ವ ರೂಪರಸವತ್. ರೂಪರಸವತ್ ರೂಪರಸ ಏಕೆಂದರೆ ಅದೇನು ಬೇಕಾಗಿಲ್ಲ, ಘಟವತ್ ಸಾಕು. ವ್ಯತಿರೇಕಿ ಧರ್ಮ ಅಂದರೆ ಏನು? ವ್ಯತಿರೇಕ ಅಂದರೆ ಏನು? ಯತ್ರ ಸಾಧ್ಯಾಭಾವ. ವ್ಯತಿರೇಕ ಅಂದರೆ ಏನು? ವ್ಯತಿರೇಕ ಅಂದರೆ ಭೇದ ಅಂತ ಅರ್ಥ. ನನಗಿಂತ ಒಂದು ಭಾರಿ ವ್ಯತಿರಿಕ್ತ ಶಬ್ದದ್ದೇ ಅದು ಅಷ್ಟೇ. ಅದು ತಿನ್ ಪ್ರತ್ಯಯ, ಅದು ತಪ್ ಪ್ರತ್ಯಯ, ಅದು ವ್ಯತಿರಿಕ್ತ ಬರಕ್ಕಂಥದ್ದು. ಇದು ವ್ಯತಿರೇಕಿ ಇನಿ ಪ್ರತ್ಯಯ ಅಷ್ಟೇ. ಭೇದ ಉಳ್ಳವನು ಅಂತ ಅರ್ಥ. ಘಟತ್ವ ಕೊಟ್ಟಿದ್ದೀಗ ನಾವು, ಘಟವತ್ತು ಕೊಟ್ಟಿದ್ದಲ್ವಾ? ಘಟತ್ವ ಒತ್ತು ಕೊಟ್ಟಿರೋದು. ವ್ಯತಿರೇಕಿ ಧರ್ಮ ಯಾವುದು? ವ್ಯತಿರೇಕ ಅಂದ್ರೆ ಏನು? ಭೇದ. ಭೇದ ಉಳ್ಳದ್ದು ಯಾವುದು? ಅದು ವ್ಯತಿರೇಕಿ. ಯಾವುದು? ಘಟ. ಅಲ್ಲಿರುವ ಧರ್ಮ ಯಾವುದು? ಘಟತ್ವ. ವ್ಯತಿರೇಕ ಧರ್ಮ ಅಲ್ವಾ? ಘಟತ್ವ. ಹಾಗೆ ಘಟತ್ವದಲ್ಲಿ ವ್ಯತಿರೇಕಿ ಧರ್ಮತ್ವ ಇದೆ. ಅಂದರೆ ಭಿನ್ನವಾದ ವ್ಯತಿರೇಕಿ ಭೇದ ಉಳ್ಳಂತಹ ವಸ್ತುವಿನಲ್ಲಿರುವ ಧರ್ಮ. ಭೇದ ಉಳ್ಳಂತಹ ವಸ್ತು ಯಾವುದು? ಪಟತ್ವ. ಘಟತ್ವದ ಘಟ. ಭೇದ ಉಳ್ಳಂತಹ ವಸ್ತು ಅಂತ ಘಟ. ಪಟದಿಂದ ಘಟ ಭಿನ್ನವಾಗಿದೆ, ಅದು ವ್ಯತಿರೇಕಿ. ಅಂದರೆ ವ್ಯತಿರೇಕ ಉಳ್ಳದ್ದು ಯಾವುದು? ಘಟ. ಅಲ್ಲಿರುವ ಧರ್ಮ ಯಾವುದು? ಘಟತ್ವ.
ವ್ಯತಿರೇಕ ಧರ್ಮ ಆದ್ದರಿಂದ ಏಕವಸ್ತುನಿಷ್ಠ ಅತ್ಯಂತ ಭಾವ ಪ್ರತಿಯೋಗಿ ಆಗಿದೆ. ಪಟನಿಷ್ಠ ಅತ್ಯಂತ ಭಾವ ಪ್ರತಿಯೋಗಿ ಆಗಿದೆ. ಅಂದರೆ ಅದು ಹಾಗೆ ಇಲ್ಲೂ ಕೂಡ ಜೀವಚರೀರಂ ಸಾತ್ಮಕಂ ಅದನ್ನು ಹೇಳುವಾಗ ನಿರಾತ್ಮಕತ್ವಂ ಅಂದರೆ ಆತ್ಮತ್ವ ಇಲ್ಲದೇ ಇರುವುದು ಅಂತ ಅರ್ಥ. ನಿರಾತ್ಮಕತ್ವಂ ಅಂದರೆ ಆತ್ಮತ್ವ ಇಲ್ಲದೇ ಇರುವುದು ಜಡತ್ವ ಅಂತ ಇಟ್ಕೊಳ್ಬೇಕಾದ್ರೆ ತಾತ್ಪರ್ಯ ಅದಲ್ಲ. ನಿರಾತ್ಮಕತ್ವಂ ಅಂದರೆ ಆತ್ಮತ್ವ ಇಲ್ಲದೇ ಇರುವಿಕೆಯೂ ಕೂಡ ಏಕ ವಸ್ತುನಿಷ್ಠ ಅತ್ಯಂತ ಭಾವಕ್ಕೆ ಪ್ರತಿಯೋಗಿ ಆಗಿದೆ. ಅಂದರೆ ಯಾವುದೋ ಒಂದು ವಸ್ತುವಿನಲ್ಲಿ ನಿರಾತ್ಮಕತ್ವ ಎಂಬತಕ್ಕಂಥದ್ದು ಇಲ್ಲ. ಅಂದರೆ ಏನು ಇದೆ. ಯಾವುದೋ ಒಂದು ವಸ್ತು ಸಿದ್ಧ ಆಯಿತು ನಮ್ಗೆ. ಹಾಗಾದರೆ ಆತ್ಮತ್ವ ಇರುವುದಕ್ಕಂಥ ಒಂದು ವಸ್ತು ಯಾವುದೋ ಒಂದು ಸಿದ್ಧ ಆಯಿತು ಸಾಮಾನ್ಯತಃ. ಆದ್ದರಿಂದ ಪೂರ್ಣವಾಗಿ ಅದು ಸಾಧ್ಯ ಇಲ್ಲೇ ಇಲ್ಲ ಅಂತ ಆಗೋದಿಲ್ಲ. ಸಾಮಾನ್ಯತಃ ಏಕವಸ್ತುನಿಷ್ಠ ಅತ್ಯಂತ ಭಾವ ಪ್ರತಿಯೋಗಿ ಅಂತ ಹೇಳಿದ್ರೆ ನಿರಾತ್ಮಕತ್ವ ಸಾಧ್ಯ. ಯಾವ ಒಂದು ವಸ್ತುವಿನಲ್ಲಿ ಇಲ್ಲಿ ಇಲ್ಲದೇ ಇರತಕ್ಕಂಥ ಅಭಾವ ವಸ್ತು ಆಗಿದೆ ಇದು ನಿರಾತ್ಮಕತ್ವ ಎಂಬುದು. ಅಂದರೆ ಯಾವುದೋ ವಸ್ತು ನಿರಾತ್ಮಕತ್ವ ಇಲ್ಲ ಅಂದರೆ ಒಂದು ವಸ್ತುವಿನ ಆತ್ಮತ್ವ ಇದೆ ಅಂತ ಅರ್ಥ. ಅಂದರೆ ಆತ್ಮತ್ವ ಇರತಕ್ಕಂಥ ಒಂದು ವಸ್ತು ಇದೆ ಅಂತ ಸಾಮಾನ್ಯತಃ ಸಿದ್ಧ ಆಯಿತು. ನಿಮ್ಮ ಅನುಮಾನ ಹಾಗಲ್ಲ. ಹಾಗೆ ಸದಸತ್ವ ಎಂಬುದಕ್ಕೆ ಇರತಕ್ಕಂಥ ವಸ್ತು ಯಾವುದೂ ಇಲ್ಲ. ಸಾಮಾನ್ಯತಃ ಪ್ರಸಿದ್ಧಿ ಕೂಡ ನಿಮ್ಮ ಅನುಮಾನದಲ್ಲಿ ಇಲ್ಲ ಅಂತ ಅವರ ಆಕ್ಷೇಪ ಮಾಡಿ ನಾವು ಹೇಳೋದು. ಹಾಗೆ ನಾವು ಕೂಡ ಅದೇ ರೀತಿ ಅನುಮಾನ ಸಾಧನೆ ಮಾಡ್ತೇವೆ. ಸತ್ವ ಸತ್ವೇ ಮುಂದೆ ಅನುಮಾನ ಅದು ಚಿತ್ಸುಕ ಹೇಳಿದ್ದು. ಸತ್ವ ಸತ್ವೇ ಏಕಧರ್ಮನಿಷ್ಠ ಅತ್ಯಂತ ಭಾವ ಪ್ರತಿಯೋಗಿನಿ ಧರ್ಮತ್ವ ರೂಪರಸವದು ಅಂತ ಅನುಮಾನ ಮಾಡ್ತೇವೆ. ಸಾಮಾನ್ಯತಃ ಪ್ರಸಿದ್ಧಿ ಹೇಳುವ ಅನುಮಾನ ಇದು. ಹಾಗೆ ರೂಪರಸಗಳು ಧರ್ಮವಾದ್ದರಿಂದ ಏಕಧರ್ಮನಿಷ್ಠ ಅತ್ಯಂತ ಭಾವ ಪ್ರತಿಯೋಗಿನಿ ಅಂದರೆ ವಾಯುನಿಷ್ಠವಾದ ಅತ್ಯಂತ ಭಾವಕ್ಕೆ ಅಲ್ಲಿರ್ತಕ್ಕಂಥ ಅಲ್ಲಿ ರೂಪರಸಗಳಿಲ್ಲ. ಹಾಗೆ ಏಕಧರ್ಮನಿಷ್ಠ ಅತ್ಯಂತ ಭಾವ ಪ್ರತಿಯೋಗಿ ಆಯಿತು ಯಾವುದು? ರೂಪರಸಗಳು. ರೂಪರಸ ಒಂದು ಧರ್ಮಿಯಲ್ಲಿ ಇಲ್ಲದಿರುವ ವಸ್ತು ಆಗಿದೆ. ಆ ಧರ್ಮಿ ಯಾವುದು? ವಾಯುನಿಷ್ಠವಾದ ಅತ್ಯಂತ ಭಾವಕ್ಕೆ ಪ್ರತಿಯಾಗಿದೆ. ವಾಯುವಿನಲ್ಲಿ ರೂಪಂ ನಾಸ್ತಿ ರಸಂ ನಾಸ್ತಿ ಅಂತಿದೆ. ಅದಕ್ಕೆ ಹಾಗೆ ವಾಯು ಸಿದ್ಧ ಆಯಿತು. ಹಾಗೆ ಸತ್ವಗಳು ಕೂಡ ಧರ್ಮವಾದ್ದರಿಂದ ಯಾವುದೋ ಒಂದು ವಸ್ತುವಿನಲ್ಲಿ ಸತ್ವ ಇಲ್ಲದ ಅಸತ್ವವಿಲ್ಲದ ಸತ್ವ ಅಲ್ಲದ ಅಸತ್ವ ಅಲ್ಲದ ಒಂದು ವಸ್ತು ಸಿದ್ಧ ಆಗತ್ತೆ. ಮತ್ತು ಸಾಮಾನ್ಯತಃ ಪ್ರಸಿದ್ಧಿ ಆಯ್ತಲ್ಲ ಸದ್ವಿಲಕ್ಷಣ ನೀವು ಹೇಳಿದಂತೆ ಅಂತ ಅವ್ರು ಹೇಳಿದ್ರೆ ಈ ಅನುಮಾನ ಎಂಬತಕ್ಕಂಥದ್ದೇನಿದೆ ಅದು ದೋಷರಹಿತವಾಗಿದ್ದರೆ ನೀವು ಹೇಳಿದಂತೆ ಸಾಮಾನ್ಯತಃ ಪ್ರಸಿದ್ಧಿ ಮಾಡಬಹುದು. ಇದರಲ್ಲಿ ದೋಷ ಇದೆ. ಎಷ್ಟು ದೋಷ? ಒಂದು ವ್ಯಾಹತಿ, ಇನ್ನೊಂದು ಆತ್ಮಾಶ್ರಯ, ಆಭಾಸಮಾನ ವ್ಯಭಿಚಾರ. ವ್ಯಾಹತಿ ವ್ಯಭಿಚಾರ, ಇನ್ನೊಂದು ಉಪಾಧಿ. ಅದಾದ ಮೇಲೆ ಉಪಾಧಿ ಆದಮೇಲೆ ಇನ್ನೊಂದು ದೋಷ ಯಾವುದು? ಸಮಾನ ಆಭಾಸ ಯೋಗಕ್ಷೇಮ. ಇಷ್ಟು ದೋಷ ಅನುಮಾನಕ್ಕೆ. ವ್ಯಾಹತಿ ಹೇಗೆ ಮೊದಲು ಅಂತ ಹೇಳಿದ್ರೆ ಅನುಮಾನ ಯಾವುದು? ಸತ್ವ ಸತ್ವೇ ಏಕಧರ್ಮನಿಷ್ಠ ಅತ್ಯಂತ ಭಾವ ಪ್ರತಿಯೋಗಿ ಧರ್ಮತ್ವ ಅಲ್ವಾ? ಸತ್ತು ಅಲ್ಲದ ಅಂತ ಹೇಳಿದ್ರೆ ಅಸತ್ವ ಬಂತು. ಅಸತ್ತು ಅಲ್ಲದ ಅಂತ ಸತ್ವ ಬಂತು. ಸತ್ತು ಅಲ್ಲದ ಅಸತ್ವದ ವಸ್ತು ಇಲ್ಲ, ವ್ಯಾಹತ ಅದು ವ್ಯಾಹತಿ ಬಂತು. ವ್ಯಭಿಚಾರ ಅಲ್ವಾ? ಸತ್ತು ಅಲ್ಲದ ಅಸತ್ತು ಅಲ್ಲದ ಒಂದು ವಸ್ತು ಅಂದರೆ ಯಾವುದು? ಶುದ್ಧಿರೂಪ್ಯ ಇದಲ್ಲ ಅದು. ಅದನ್ನು ಸತ್ ಅಂತ ಹೇಳ್ತೀವ ನಾವು? ಅಲ್ಲ, ಸದ್ವಿಲಕ್ಷಣ, ಅಸತ್ತು ವಿಲಕ್ಷಣ. ಸತ್ತು ಅಲ್ಲದ ಅಸತ್ತು ಅಲ್ಲದ. ಆದರೆ ಧರ್ಮತ್ವ ಎಂಬತಕ್ಕಂಥದ್ದು ಇರಬೇಕು, ಅಂಥದ್ದಾಗಿರಬೇಕು. ಬ್ರಹ್ಮನಲ್ಲಿ ಧರ್ಮತ್ವ ಇದೆ. ಅವನು ಸತ್ತು ಅಲ್ಲದ ಅಂದರೆ ಏನು? ಅಸತ್ವ ಬಂತು. ಅಸತ್ವ ಇದೆ ಅವನಲ್ಲಿ? ಇಲ್ಲ, ಅಸತ್ವ ಧರ್ಮ ಎಲ್ಲಿದೆ ಅವನಲ್ಲಿ? ನಿರ್ಧರ್ಮಕ ಸಾಧ್ಯ ಇಲ್ಲ. ಹೇತು ಬಂತು, ವ್ಯಭಿಚಾರ ಬರೋದು. ನೋಡಿ ಅವ್ರು ಹೇಳ್ತಾರೆ ಅಂತ. ಆಮೇಲೆ ಯಾವುದು? ಉಪಾಧಿ. ಯಾವುದು ಉಪಾಧಿ ಅಂದರೆ ಅವಿರುದ್ಧತ್ವ ಉಪಾಧಿ ಅಲ್ವಾ? ಅವಿರುದ್ಧತ್ವ ಉಪಾಧಿ ಅಂದರೆ ಆಗಿರಬೇಕು ಸಾಧ್ಯ ವ್ಯಾಪಕತ್ವೇ ಸತಿ ಸಾಧನ ಅವ್ಯಾಪಕತ್ವ ಎಲ್ಲಿ ಬರಬೇಕು? ಉಪಾಧಿಗೆ ಬರಬೇಕು. ಉಪಾಧಿ ಅಂದರೆ ಸಾಧ್ಯವಲ್ಲದ ಸಾಧನದ ಇರುವ ಪಕ್ಷದಲ್ಲಿ ಇಲ್ಲದೇ ಇರತಕ್ಕಂಥ ಅದಾಗಿರ್ಬೇಕು. ಅಂದರೆ ಸಾಧ್ಯ ವ್ಯಾಪಕವಾಗಿರಬೇಕು, ಸಾಧನಕ್ಕೆ ಅವ್ಯಾಪಕವಾಗಿರಬೇಕು. ಅವಿರುದ್ಧತ್ವ
ಈಗ ಅನುಮಾನ ಮಾಡಿದ್ದು ವ್ಯವಹಾರ ಪದಂ ಸದಸದ್ ವಿಲಕ್ಷಣ ಸತ್ವೇ ಏಕಧರ್ಮ ಪ್ರತಿಯೋಗಿ ಧರ್ಮತ್ವ ರೂಪರಸವತ್. ಈಗ ಯತ್ರ ಯತ್ರ ಸಾಧ್ಯ ಯಾವುದೀಗ ಏಕಧರ್ಮಿಷ್ಠ ಅತ್ಯಂತ ಭಾವ ಪ್ರತಿಯೋಗಿತ್ವ. ಅದು ಎಲ್ಲಿದೆ? ರೂಪರಸದಲ್ಲಿದೆ. ವಾಯುವಿನಲ್ಲಿ ರೂಪರಸ ಇರೋದ್ರಿಂದ ಯತ್ರ ಯತ್ರ ಏಕಧರ್ಮಿಷ್ಠ ಅತ್ಯಂತ ಭಾವ ಪ್ರತಿಯೋಗಿತ್ವಂ ವಾಯು ತತ್ರ ರೂಪರಸಂ ನಾಸ್ತಿ. ಅದೆಲ್ಲ ಬೇಕಾಯಿತು ಅವಿರುದ್ಧತ್ವ. ಏನಾಗ್ತದೆ? ರೂಪರಸ ವಿರುದ್ಧ ಧರ್ಮ ಅಲ್ಲ, ಆದ್ದರಿಂದ ಒಂದೇ ಕಡೆ ಇರ್ಬೋದು. ಅಲ್ಲ, ಎಲ್ಲಿ ಸಾಧ್ಯ ಎಂಬತಕ್ಕಂಥದ್ದು ಇದೆಯೋ ರೂಪರಸಗಳಲ್ಲಿ ಸಾಧ್ಯ ಇದೆ ಅವಿರುದ್ಧತ್ವ ಇರಬೇಕು ಅಲ್ವಾ? ಏಕೆಂದ್ರೆ ಅತ್ಯಂತ ಪ್ರತಿಯೋಗಿ ಇದಲ್ಲ, ಅಲ್ಲಿ ಅವಿರುದ್ಧತ್ವ ಇರಬೇಕು. ರೂಪರಸ ವಿರುದ್ಧ ಅಲ್ವಲ್ಲ, ಸಮಾನ ಒಂದೇ ಹಣ್ಣಲ್ಲಿ ಇರ್ಬೋದಲ್ಲ. ಆದ್ದರಿಂದ ಸಾಧ್ಯ ವ್ಯಾಪಕತ್ವ ಬಂತು. ಯಾವುದಕ್ಕೆ? ರೂಪರಸಗಳಲ್ಲಿ ಬಂತು ಅವಿರುದ್ಧತ್ವ, ಅವಿರುದ್ಧ ಸಾಧ್ಯ ವ್ಯಾಪಕತ್ವ ಬಂತು ಉಪಾಧಿಗೆ. ಸಾಧನ ಯಾವುದು? ಧರ್ಮತ್ವ ಎಂಬತಕ್ಕಂಥದ್ದು ಸತ್ವಗಳಲ್ಲಿ ಇದೆ, ಅಲ್ಲಿ ಉಪಾಧಿ ಇರಬಾರದು ಅಲ್ವಾ? ಸತ್ವಗಳೇನಿದೆ ಅದು ವಿರುದ್ಧ ಆಗಿರೋದ್ರಿಂದ ಅವಿರುದ್ಧತ್ವ ಬರಲಿ, ಅವ್ಯಾಪಕತ್ವ ಸಾಧನ ವ್ಯಾಪಕತ್ವ ಬಂತು, ಅದು ಉಪಾಧಿ ಆಗುತ್ತೆ. ಇನ್ನು ಸಮಾನ ಆಭಾಸ ಯೋಗಕ್ಷೇಮ. ವಿರುದ್ಧತ್ವ ಇದ್ರೂ ಕೂಡ ಈಗ ಗೋತ್ವ ಮತ್ತು ಅಶ್ವತ್ವ ಏಕಧರ್ಮನಿಷ್ಠ ಅತ್ಯಂತ ಭಾವ ಪ್ರತಿಯೋಗಿನಿ ಸಿಂಹದಲ್ಲಿ ಬರೋದು. ಒಂದು ಧರ್ಮದಲ್ಲಿ ಎಲ್ಲೂ ಸಿಂಹದಲ್ಲಿ ಗೋನು ಇಲ್ಲ, ಗೋತ್ವನೂ ಇಲ್ಲ, ಅಶ್ವತ್ವನೂ ಇಲ್ಲ, ಅದು ಏಕಧರ್ಮನಿಷ್ಠ. ಆದ್ರೂ ಗೋತ್ವ ಮತ್ತು ಅಶ್ವತ್ವ ಎರಡು ವಿರುದ್ಧ ಇದೆ. ವಿರುದ್ಧ ಇದ್ರೂ ಕೂಡ ಇನ್ನೊಂದ್ರಲ್ಲಿ ಬರ್ಬೋದು. ಅದಕ್ಕೆ ಎತ್ತರ ಅಂತ ಹೇಳಿದ್ದು. ಇದು ಒಂದೇ ಅಲ್ಲ, ಎಲ್ಲೆಲ್ಲಿ ಬೇಕೋ ತಗೋಬೋದು ನಾನು. ಗೋತ್ವ ಅಶ್ವತ್ಥ ಇಲ್ಲದೇ ಇರತಕ್ಕಂಥ ಆನೆ ಬಂದು ಯಾವ ಪ್ರಾಣಿ ದಾಖಲೆ ಎತ್ತರ ಅಂತ ಒಂದೇ ಎತ್ತರ ಹೇಳಿಲ್ಲ ನಾವು. ಎತ್ತರ ಎಲ್ಲೆಲ್ಲಿ ಯಾವುದು ಏಕಧರ್ಮ ಅತ್ಯಂತ ಭಾವ ಪ್ರತಿಯೋಗಿತ್ವ ಇದು ಅದೆಲ್ಲ ಕಡೆಯೂ ಕೂಡ ನಾವು. ಆದರೆ ಸಾಧ್ಯ ವ್ಯಾಪಕತ್ವ ನಾವು ಯಾವತ್ತು ದೃಷ್ಟಾಂತ ಅಂತರ್ಭಾಗ ಏನೇವೆ ನಾವು ಹೇಳೋದು. ಅಲ್ಲಿ ಅವಿರುದ್ಧತ್ವ ಅನ್ವಯ ಆಗಲ್ಲ, ಅಲ್ಲಿ ವಿರುದ್ಧತ್ವನೇ ಇದೆ. ಗೋತ್ವ ಅಶ್ವತ್ವಕ್ಕೆ ವಿರುದ್ಧ ಧರ್ಮಗಳೇ ಅದು. ಅದ್ಯಾಕೆ ತಗೊಂತೀವಿ ಅದನ್ನು? ಇಲ್ಲ, ಇಲ್ಲಿ ರೂಪರಸ ಒಂದೇ ಕಡೆ ಇರ್ಬೋದು. ಅಲ್ಲ, ಏಕಧರ್ಮಿನಿಷ್ಠ ಅತ್ಯಂತ ಭಾವ ಸಾಧ್ಯ ಹೇಳಿ ಮೊದಲು. ಅದರಲ್ಲಿ ಸಿಂಹದಲ್ಲಿ ಏಕಧರ್ಮಿಷ್ಠ ಅತ್ಯಂತ ಭಾವ ಪ್ರತಿಯೋಗಿತ್ವ ಹೇಳು. ಅಂದರೆ ಸಿಂಹದಲ್ಲಿ ಗೋತ್ವನೂ ಇಲ್ಲ, ಅಶ್ವತ್ವನೂ ಇಲ್ಲ. ಅದಕ್ಕೋಸ್ಕರವಾಗಿ ಸಿಂಹ ಎಂಬ ಏಕಧರ್ಮ ಅತ್ಯಂತ ಭಾವ ಪ್ರತಿಯೋಗಿ ಆಯಿತು ಅಲ್ವಾ? ಅಲ್ಲಿ ವಿರುದ್ಧತ್ವನೂ ಇಲ್ಲ. ಅಲ್ಲಿ ವಿರುದ್ಧತ್ವ ಬರಲಿಕ್ಕೆ ಅವಿರುದ್ಧತ್ವ ಇಲ್ಲ. ಏನಾಯ್ತು ಅದರಿಂದ? ಅದು ಸಾಧ್ಯ ವ್ಯಾಪಕತ್ವ ಬಂತಷ್ಟೆ. ವಿರುದ್ಧತ್ವ ಇಲ್ಲ ಅಂತ ಹೇಳಿದ್ರೆ ಅವಿರುದ್ಧತ್ವ ಬರಬೇಕಲ್ಲ, ಅದು ವಿರುದ್ಧವೇ ಇರಲ್ಲ, ಅದಾಗೋದೇ ಇಲ್ಲ ತಗೊಳ್ಳಿಕ್ಕೆ ನಿಮಗೆ. ಇದೇ ಥರನೇ ಅಲ್ವಾ? ಏಕಧರ್ಮಿ ಅತ್ಯಂತ ಭಾವ ಪ್ರತಿಯೋಗಿತ್ವ ಅಂದರೆ ಎಲ್ಲಿ ಬಂತು? ಸಿಂಹದಲ್ಲಿ ಬಂತು ಅಂತ. ಏಕಧರ್ಮ ಒಂದು ಸಿಂಹ, ಅದಕ್ಕೆ ಅತ್ಯಂತ ಭಾವ ಅಂದರೆ ಗೋತ್ವನೂ ಇಲ್ಲದ ಅಶ್ವತ್ವೂ ಇರಬೇಕಂತದ್ದು ಅಂತಾಯಿತು ಅಲ್ವಾ? ಸಿಂಹ ಆಯಿತು. ಅಲ್ಲಿ ವಿರುದ್ಧತ್ವ ಇರಬೇಕು, ಅದು ವಿರುದ್ಧನೂ ಇದೆ. ಅಲ್ಲಿ ವಿರುದ್ಧತ್ವನೇ ಇದೆ. ಅದಲ್ಲದೆ ಸಿಂಹ ಆಗೋದಿಲ್ಲ ನಾವು ತಗೊಳ್ಳಿಕ್ಕೆ. ಎರಡು ವಸ್ತು ಬೇಕು, ಒಂದು ವಸ್ತು ಅಂತ ತಗೊಳುತ್ತೆ. ಏಕಧರ್ಮನಿಷ್ಠ ಅಂದರೆ ಏನು ಹೇಳಬೇಕು ನಾವು ಅಂದರೆ, ಯಾವುದೋ ಒಂದು ವಸ್ತುವಿನಲ್ಲಿ ಎರಡೂ ಕೂಡ ಇರಬಾರದು ಅಂತ ತಗೋಬೇಕು ನಮಗೀಗ ಅಲ್ವಾ? ಈಗ ನಾವು ತಗೊಂಡು ರೂಪರಸ ತಗೊಂಡು ರೂಪರಸ ಇದೆ, ಎರಡೂ ಕೂಡ ಏಕಧರ್ಮಿಯಿಂದ ವಾಯುವಿನಲ್ಲಿ ಇರತಕ್ಕಂಥ ಅತ್ಯಂತ ಭಾವ ಪ್ರತಿಯೋಗಿ ಆಗಿದೆ. ಅಂದರೆ ವಾಯು ರೂಪವೂ ಇಲ್ಲ, ರಸವೂ ಇಲ್ಲ ಅಲ್ವಾ? ಹಾಗೆ ಸಾಧ್ಯ ಎಂಬತಕ್ಕಂಥ ಏಕಧರ್ಮಿಯಿಂದ ಅತ್ಯಂತ ಭಾವ ಪ್ರತಿಯೋಗಿತ್ವ ಎಲ್ಲಿ ಬಂತು? ಈಗ ವಾಯುವಿನಲ್ಲ, ರೂಪರಸಗಳಲ್ಲಿ ಬಂತು. ರೂಪರಸವು ವಾಯು ರೂಪವಾಗಿ ಏಕಧರ್ಮಿಯಲ್ಲಿ ಇಲ್ಲತಕ್ಕಂಥ ಅತ್ಯಂತ ಭಾವ ಪ್ರತಿಯೋಗಿ ಆಗಿದೆ. ಅಲ್ಲಿ ಅವಿರುದ್ಧತ್ವ ಇದೆ, ಎರಡು ವಿರುದ್ಧ ಅಲ್ಲ, ಆ ರೀತಿ ಬರಬೇಕು. ಆಮೇಲೆ ಅದಾದಮೇಲೆ ಇನ್ನು ಸಾಧನಾ ವ್ಯಾಪಕತ್ವ ಬಂದೇ ಬಂತು. ಇನ್ನು ಸಮಾನ ಆಭಾಸ ಯೋಗಕ್ಷೇಮ ಅಂತ ಹೇಳ್ತಾನೆ. ಅಂದರೆ ನೀವು ಏನು ದೋಷ ಮತ್ತು ಪರಿಹಾರ ಹೇಳ್ತೀರಿ, ಆ ದೋಷ ಪರಿಹಾರವನ್ನು ನಾವು ಕೂಡ ಹೇಳ್ತೇವೆ. ಅದು ಆಭಾಸಮಾನ ಯೋಗಕ್ಷೇಮ ಅಂತ. ಇಷ್ಟು ದೋಷ ರಾಯರು ಹೇಳಿದ್ದೀಗ. ನಿಮ್ಮದು ಟೀಕಾರ ಯಾವ ರೀತಿ ಹೇಳ್ತಾ ನೋಡೋಣ. ಇದನ್ನೊಂದು ಅಸತ್ವ ವಿರಹ ಸತ್ವ ಮತ್ತು ಸತ್ವ ವಿರಹ ಅಸತ್ವ ಅಂತ ವ್ಯಾಪ್ತಿ ಇರೋದ್ರಿಂದ ಸತ್ವ ಮತ್ತು ಅಸತ್ವ ಎರಡರಲ್ಲಿ ಒಂದು ಎಲ್ಲ ವಸ್ತುದಲ್ಲೂ ಇರಲೇಬೇಕು ಅಂತ ಅದೊಂದು ಸಾಧನೆ ಮಾಡಬೇಕು. ಇಲ್ಲಾಂದರೆ ಇದು ಇನ್ನೊಂದು ಇದೇ ಥರ ಬರುತ್ತೆ, ಏಕ ವಸ್ತುನಿಷ್ಠ ಅತ್ಯಂತ ಪ್ರತಿಯೋಗಿನಿ ಅಂತ. ಇದು ಎರಡರಲ್ಲಿ ಒಂದು ಎಲ್ಲ ವಸ್ತುಗಳಲ್ಲೂ ಇರಲೇಬೇಕು ಅಂತ ಒಂದು ಸಾಧನೆ ಮಾಡಬೇಕು ನಾವು. ಸತ್ವ ಮತ್ತು ಅಸತ್ವ ಕಾನ್ಸೆಪ್ಟೇ ಇದಾಗಿಲ್ಲ ನಿಮಗೆ.
ಸಸತಿ ವಿಲಕ್ಷಣ ಅಂತ ಶಬ್ದ ವಿಲಕ್ಷಣ ಶಬ್ದ ಬಿಡಬಾರ್ದು ನಾವೀಗ. ಸತ್ತು ಅಲ್ಲದ ಅಸತ್ತು ಅಲ್ಲದ ವಸ್ತು ಅದು ಸಾಧನ ಆಗಬೇಕೀಗ, ಅನಿವೃತ್ತಿನಿಂದ ಸಾಧನ ಆಗಬೇಕು ಅವರಿಗೆ ಅಲ್ವಾ. ಈಗ ಸತ್ವ ಅಸತ್ವಗಳೇನಿದೆ ಅದು ಅದು ಇದು ಬೇರೆ ಅನುಮಾನ, ಈ ಅನುಮಾನ ಬಿಟ್ಬಿಡು, ಈ ಅನುಮಾನ ಬೇಡ ನಮಗೆ. ನಮ್ಗೆ ಬೇಕಾಗಿದ್ದೆ ಅದು ಯುಮತಂ ಅನಿರ್ವಚನೀಯಂ ಬಾಧ್ಯತ್ವ, ಆ ಅನುಮಾನ ಬೇಕು ನಮಗೀಗ. ಅಂದರೆ ಬಾಧ್ಯತ್ವ ರೂಪಿ ಹೇತುವಿನಿಂದ ಈ ಪ್ರಪಂಚ ಎಂಬುದು ಸಸತ್ ವಿಲಕ್ಷಣ ಅಂತ ಸಾಧನೆ ಮಾಡ್ತಾ ಇದ್ದಾನೆ. ಸತ್ತು ಅಲ್ಲದ ಅಸತ್ತು ಅಲ್ಲದ ಒಂದು ವಸ್ತು. ಅದಕ್ಕೆ ನಾವೇನು ಪ್ರಶ್ನೆ ಹಾಕಿದ್ವಿ, ಸತ್ತು ಅಲ್ಲದ ಅಸತ್ವದ ವಸ್ತು ಎಲ್ಲೂ ಪ್ರಸಿದ್ಧಿನೇ ಇಲ್ವಲ್ಲ ಅಂದ್ವಿ ನಾವು. ಅಪ್ರಸಿದ್ಧ ವಿಶೇಷಣ. ಅದಕ್ಕೆ ಅಪ್ರಸಿದ್ಧಿ ವಿಶೇಷಣ ಅಂತ ಹೇಳಿದೆ. ಅದಕ್ಕೆ ಅದನ್ನೇ ಪ್ರಶ್ನೆ ಮಾಡಿದೆ, ನಿಮ್ಗೆ ಕೂಡ ಅಂಥದ್ದು ಸಾಧ್ಯ ಅಪ್ರಸಿದ್ಧಿ ನಿಮ್ಮಲ್ಲಿ ದೋಷ ಅಲ್ಲೇ ಇಲ್ವಲ್ಲ. ಯಾಕೆಂದರೆ ಸಾತ್ವಿಕತ್ವ ಆ ಸಾಧನೆ ಮಾಡುವಾಗ ಪ್ರಸಿದ್ಧಿ ಇಲ್ಲೇ ಇಲ್ವಾ ಅಂತ ಹೇಳಿದ್ರೆ ನಮಗೆ ಸಾಮಾನ್ಯತ ಪ್ರಸಿದ್ಧಿ ಇದೆ ಅಂತ ನಾವು ಅಂದ್ವಿ. ಹಾಗೆ ನಮಗೂ ಸಾಮಾನ್ಯತ ಪ್ರಸಿದ್ಧಿ ಇದೆ ಅಂತ ಸಾಧನೆ ಮಾಡ್ತಾ ಇದ್ದಾನೆ ಈಗ ಅವನು. ಇದು ಕೇವಲ ಸಾಮಾನ್ಯತಃ ಪ್ರಸಿದ್ಧಿಯಲ್ಲಿ ಹೇಳತಕ್ಕಂಥ ಅನುಮಾನ, ಇದು ಯಾವುದನ್ನು ಸಾಧನೆ ಮಾಡೋದಲ್ಲ, ಸಾಧನೆ ಸಾಧನೆ ಮಾಡೋದಲ್ಲ ಇದು. ಅಲ್ಲ, ನಾವು ಮಾಡಬೇಕು, ಅವನಿಗೆ ಖಂಡನೆ ಮಾಡಬೇಕಾದ್ರೆ ನೋಡಿ ಅವ್ರು ಮಾಡ್ತಾರಲ್ಲ, ಟೀಕಾರೆ ಮಾಡ್ತಾರೆ. ಕಿಂಚ ನಾ ಸಸದ್ವಿಲಕ್ಷಣತ್ವಮಾನ ವಿವಾದ ಸದ್ವಿಲಕ್ಷಣ ಇತ್ಯದ ಪ್ರತಿಜ್ಞಾಯಂ ಪರಸ್ಯ ಅಪ್ರಸಿದ್ಧಿ ವಿಷಯಣತ್ವ ಪ್ರಸಂಗಾತ್ ಅಂತ ಹೇಳ್ತಾರೆ. ಹಾಗಾದರೆ ಜೀವಚ್ಛರೀರಂ ಸಾತ್ವಿಕಂ ಅದು ಪ್ರಾಣಾಧಿಮತ್ವಾತ್ ಅಂತ ಮಾಡುವಾಗ ಕೂಡ ಜೀವಚ್ಛರೀರವನ್ನು ನೀವು ಪಕ್ಷ ಮಾಡಿದ್ದೇವೆ. ಅಲ್ಲಿ ಕೂಡ ಪಕ್ಷಕ್ಕಿಂತ ಭಿನ್ನವಾದ ಒಂದು ವಸ್ತುವಿನಲ್ಲಿ ಸಿದ್ಧ ಆಗಿದ್ದರೆ ಸರಿ ಆಗ್ತಾ ಇತ್ತು, ಸಿದ್ಧ ಆಗಿಲ್ವಲ್ಲ, ನಿಮಗೂ ಅಪ್ರಸಿದ್ಧಿ ವಿಶೇಷ ಅಲ್ವಾ ಅಂತ ಹೇಳಿದ್ರೆ ಅದಕ್ಕೆ ನಾವು ನಿರಾತ್ಮಕತ್ವ ಏಕಧರ್ಮಿನಿಷ್ಠ ಅತ್ಯಂತ ಭಾವ ಪ್ರತಿಯೋಗಿ ವ್ಯತಿರೇಕಿ ಧರ್ಮತ್ವ ಘಟತ್ವಬದ್ಧ ಅಂತ ಹೇಳ್ತಾ ಇದ್ದೀವಿ. ಘಟ ಎಂಬತಕ್ಕಂಥದ್ದು ಏನಾಗಿದೆ, ಭೇದ ಉಳ್ಳದ್ದು ಘಟ. ವ್ಯತಿರೇಕಿ ಅಂದರೆ ಭೇದ ಉಳ್ಳದ್ದು, ಪಟದಿಂದ ಬೇರೆ ವಸ್ತುಗಳಿಂದ ಭಿನ್ನವಾಗಿದೆ. ಅದಕ್ಕಿಂತ ಧರ್ಮ ಅಂದರೆ ಘಟತ್ವ ಇದೆ ಅಲ್ವಾ. ಆ ಘಟತ್ವ ಎಂಬತಕ್ಕಂಥದ್ದು ಏನಾಗಿದೆ, ಅದು ಹಾಗಲೇ ಅದೇ ರೀತಿ ನಿರಾತ್ಮಕತ್ವೂ ಕೂಡ ಒಂದು ಧರ್ಮವಾದ್ದರಿಂದ ಏಕಧರ್ಮಿನಿಷ್ಠ ಅತ್ಯಂತ ಭಾವಕ್ಕೆ ಪ್ರತಿಯೋಗಿ ಆಗಿರಲೇಬೇಕು ಅಲ್ವಾ. ಆ ವಸ್ತು ಯಾವುದೋ ಅದು ಆತ್ಮ ಅಲ್ವಾ. ನಿರಾತ್ಮಕತ್ವ ಯಾವುದೋ ಒಂದು ವಸ್ತುವಿನಲ್ಲಿ ಇಲ್ಲ ಅಂತ ಅರ್ಥ. ಏಕಧರ್ಮಿನಿಷ್ಠ ಅತ್ಯಂತ ಭಾವ ಪ್ರತಿಯೋಗಿನಿ ಅಂತ ಹೇಳಿದ್ರೆ ಯಾವುದೋ ಒಂದು ಧರ್ಮದ ಯಾವುದೋ ಒಂದು ವಸ್ತುವಿನಲ್ಲಿ ನಿರಾತ್ಮಕತ್ವ ಇಲ್ಲ. ಹಾಗೆ ಯಾವುದೋ ಎಲ್ಲ ಒಂದು ಕಡೆ ಆತ್ಮ ಇದೆ ಅಂತ ಹಾಗೆ ಸಾಮಾನ್ಯತಾ ಸಿದ್ಧಿ ಆಗೋದು ಸಾಹಿತ್ಯ ನಮಗೆ. ನಿಮ್ಗೆ ಹಾಗಿಲ್ಲ ಅಂದಕ್ಕೋಸ್ಕರ ಸತ್ವಾಸತ್ವೇ ಏಕವಸ್ತು ಅತ್ಯಂತ ಭಾವ ಪ್ರತಿಯೋಗಿನಿ ಧರ್ಮತ್ವ ರೂಪಸವಿತ್ಯಮಾನೆ ವಸ್ತು ಶಬ್ದಸ್ಯ. ಇವರು ಬೇರೆ ಹೊರಬಿಟ್ರು, ರಾಯರು ಮಾತ್ರ ಹೇಳಿದರು, ಇವರು ಬೇರೆ ಓದ್ಬಿಟ್ರು. ಅಲ್ಲಿ ವಸ್ತು ಅಂದರೆ ಏನು, ಸತ್ತು ಅಂತ ಅರ್ಥ. ವಸ್ತು ಎಂಬ ಶಬ್ದಕ್ಕೆ ಏಕ ಧರ್ಮಿಷ್ಠ ಅತ್ಯಂತ ಏಕ ವಸ್ತುನಿಷ್ಠ ಅತ್ಯಂತ ಪ್ರತಿಯೋಗಿ ಅಂತ ಹೇಳಿದ್ರಲ್ಲ, ಪ್ರಮಾಣ ಪತ್ರದಲ್ಲಿ ಏಕ ವಸ್ತು ಅಂತ ಹೇಳಿಲ್ಲ, ಏಕ ಧರ್ಮಿ ಅಂತ ಹೇಳಿಲ್ಲ. ಧರ್ಮಿಯಿಂದ ವಸ್ತುವೇ ಇನ್ನೇನು. ಆದ್ದರಿಂದ ಏಕ ವಸ್ತುನಿಷ್ಠ ಅತ್ಯಂತ ಭಾವ ಪ್ರತಿಯೋಗಿನಿ ಅಂತ ಹೇಳಿದ್ರೆ ಅಲ್ಲಿ ವಸ್ತು ಶಬ್ದಕ್ಕೆ ಸಚ್ಶಬ್ದ ಸಶಬ್ದ ಪರ್ಯಾಯತ್ವಾತ್. ವಸ್ತು ಅಂದರು ಸತ್ ಅಂದರು ಒಂದೇ. ಹರೇ ಹಣಗಾಯಿತು ಏಕ ಸನ್ನಿಷ್ಠ ಅತ್ಯಂತ ಭಾವ ಪ್ರತಿಯೋಗಿನಿ ಅಂತಾಯಿತು. ಏಕ ಸತ್ ಅಂದರೆ ಬ್ರಹ್ಮ, ಅವನಲ್ಲಿರ್ತಕ್ಕಂಥ ಅತ್ಯಂತ ಭಾವ ಪ್ರತಿಯೋಗಿಯಾಗಿದೆ ಸತ್ವಾಸತ್ವಗಳು. ಅವನ ಸತ್ವ ಮಾತ್ರ ಇದು, ಸತ್ವ ಎರಡೂ ಇಲ್ಲ ಅಲ್ವಾ. ಹಾಗಾದರೆ ಸಾಧ್ಯ ಇಲ್ಲ, ಹೇತು ಇದ್ದೇ ಇದೆ ಅವನಲ್ಲಿ, ಧರ್ಮತ್ವ ಇದ್ದೇ ಇದ್ದಲ್ಲ. ಆದ್ದರಿಂದ ವ್ಯಭಿಚಾರ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸನ್ನಿಷ್ಠ ಅತ್ಯಂತ ಭಾವ ಪ್ರತಿಯೋಗಿನಿ ಇತಿ ವ್ಯಾಘಾತ ಹೇಳ್ತಾ ಇದ್ದಾರೆ ಮೊದಲು. ವಸ್ತು ಶಬ್ದಕ್ಕೆ ಸಚ್ಶಬ್ದ ಪರ್ಯಾಯ ಇದ್ದಿದ್ದರಿಂದ ಸತ್ವಂ ಅಂದರೆ ಏನು, ಸನ್ನಿಷ್ಠ ಅತ್ಯಂತ ಭಾವ ಪ್ರತಿಯೋಗಿ ಅಂತ ಇದಾಯಿತು. ಸತ್ವ ಅಂತ ಹೇಳ್ತೀವಿ, ಯಾವುದೋ ಒಂದು ವಸ್ತುವಿನಲ್ಲಿ ಇಲ್ಲ ಅಂತ ಹೇಳ್ತೀವಿ. ಸತ್ ಅಂತ ಹೇಳಿ ಇಲ್ಲ ಅಂತ ಹೇಳೋದು ಹೇಗೆ, ಸತ್ತಂದು ಇರೋದು ಅಂತ ಅರ್ಥ ಅಲ್ವಾ, ಅದು ವ್ಯಾಘಾತ. ಅದು ಅಲ್ಲದೆ ಅನೇಕಾಂತಿಕತ್ವ ಪ್ರಮೇಯತ್ವ ಅವಿಧೇಯತ್ವದಲ್ಲಿ. ಹಾಗಾದರೆ ಈಗೇನು ಮಾಡಬೇಕು, ಸತ್ವಾಸತ್ವಗಳು ಏಕ ವಸ್ತುನಿಷ್ಠ ಅತ್ಯಂತ ಭಾವ ಧರ್ಮತ್ವ ಧ್ರುವರಸದ ಅಂತ ಹೇಳಿ ಅನುಮಾನಕ್ಕೆ ಪ್ರಮೇಯತ್ವ ಮತ್ತು ಅವಿಧೇಯತ್ವದಲ್ಲಿ ವಿಚಾರ. ಯಾಕೆಂದರೆ ಪ್ರಮೇಯತ್ವ ಮತ್ತು ಅವಿಧೇಯತ್ವ ಅದು ಕೇವಲಾನ್ವಿತ ಧರ್ಮಗಳಾದ್ದರಿಂದ ಅದರ ಅಭಾವ ಎಲ್ಲೂ ಹೇಳಿ ಬರೋದೇ ಇಲ್ಲ ನಮಗೆ ಅಲ್ವಾ. ಹಾಗೇ ಆಯಿತು ಏಕಧರ್ಮ ಅತ್ಯಂತ ಭಾವ ಪ್ರತಿಯೋಗಿ ಅದು ಆಯಿತು, ಅದೇ ಆಯಿತು. ಅದರ ಅಭಾವ ಹೇಳಿಕ್ಕೆ ಬಂದಿದ್ರೆ ಆಗ್ತಾಯಿತ್ತು, ಅಭಾವ ಹೇಳಿಕ್ಕೆ ಬರೋಲ್ಲ. ಹಾಗೆ ಏಕವಸ್ತು ಅತ್ಯಂತ ಭಾವ ಪ್ರತಿಯೋಗಿ ಇಲ್ಲ ಅಂತಾಯಿತು ಪ್ರಮೇಯತ್ವದ ಅವಿಧೇಯತ್ವದಲ್ಲಿ. ಅದು ಧರ್ಮತ್ವ ಇದೆ,
ಸಾಧ್ಯ ಇಲ್ಲ, ಹೇತು ಇದೆ ಅಂತ ಹೇಳಿದ್ರೆ ವ್ಯಭಿಚಾರ ಬಂತು. ಅದು ಅನೇಕಾಂತಿಕ ಅಂತ ಹೇಳಿದ್ರು. ಅವಿರುದ್ಧತ್ವ ಉಪಾದಿಶ್ಚ, ಅದು ಹೇಗೆ? ರಾಯಿ ಬರೀತಾರೆ 30ನೇ ಪೇಜ್ನಲ್ಲಿ. ಪ್ರಮೇಯತ್ವೇ ಇತಿ ಆದಿಪದ ಅತ್ಯಂತ ಭಾವ ಪ್ರತಿಯೋಗಿತ್ವ ಕಲ್ಪಿತತ್ವಾದಿಗಳು ತಗೋಬೇಕು ಅಂತ ಹೇಳ್ತಾರೆ. ಪ್ರತಿಯೋಗಿತ್ವ ಕಲ್ಪಿತತ್ವ ತಗೋಬೇಕು. ಆಮೇಲೆ ತತ್ರ ಧರ್ಮತ್ವ ರೂಪ ಹೇತು ಸತ್ವೇ ಅತ್ಯಂತ ಭಾವ ಪ್ರತಿಯೋಗಿತ್ವ ರೂಪಸ್ಯ ಅಭಾವಾತ್. ಅತ್ಯಂತ ಭಾವ ಹೇಳಲಿಕ್ಕೆ ಬರಲ್ವಲ್ಲ, ಕೇವಲ ಅನ್ವಯ ಹೇಳಬಾರಲ್ಲ. ಅನ್ಯಥಾ ತೇಷಾಂ ಕೇವಲ ಅನ್ಯತ್ವ ನ ಸ್ಯಾತ್. ಸಾಧ್ಯಾಭಾವ ಹೇಳಿ ಬಂದುಬಿಟ್ರೆ, ಸಾಧ್ಯ ಇದೆ ಅಂತ ಹೇಳಿ ಬಂದುಬಿಟ್ರಲ್ಲಿ ಆಗ ಕೇವಲ ಅನ್ಯತ್ವನ ಹೊಟ್ಟೋಯ್ತು. ಅಭಾವ ಹೇಳಿಗೆ ಬಂದರೆ ಯಾಕೆ ಅಭಿಧೇಯತ್ವ ಎಲ್ಲೂ ಕೂಡ ಇಲ್ಲ ಅಂತಿಲ್ಲ, ಇದೆಲ್ಲ ಅಭಿಧೇಯಗಳೇ. ಎಲ್ಲಿ ಅಭಿಧೇಯತ್ವ ಪ್ರಮೇಯತ್ವ ಇದ್ದೇ ಇರುತ್ತೆ, ಎಲ್ಲಿ ಪ್ರಮೇಯತ್ವ ಅಭಿಧೇಯತ್ವ ಸಮವ್ಯಾಪ್ತಿ ಕೂಡ ಇದ್ದೇ ಇದೆ. ಅದಕ್ಕೆ ನಿಷೇಧತ್ವ ಮತ್ತು ಪಾಪಸಾಧನತ್ವ ಇದ್ದಾಗೆ ಅದೆಲ್ಲ ಇದ್ದೇ ಇದೆ. ಆದ್ದರಿಂದ ಅದು ಹೋಗ್ತಾ ಇತ್ತು. ಅದಕ್ಕೆ ಇನ್ನೊಂದೇನು ದೋಷ? ವ್ಯಾಘಾತ ಮತ್ತು ವ್ಯಭಿಚಾರ. ವ್ಯಾಘಾತ ವ್ಯಭಿಚಾರ ಆಯಿತು. ಅವಿರುದ್ಧತ್ವ ಉಪಾಧಿ. ಆ ಉಪಾಧಿ ಹೇಗೆ ಹೇಳಿನಲ್ಲ ಅವರೇ. ಹಾಗೆ ಯತ್ರ ಯತ್ರ ಏಕವಸ್ತು ಅತ್ಯಂತ ಭಾವ ಪ್ರತಿಯೋಗಿತ್ವ, ವಾಯುವಿನಲ್ಲಿ ವಾಯುವಿನ ಅತ್ಯಂತ ಭಾವ ಪ್ರತಿಯೋಗಿತ್ವ ಎಂಬತಕ್ಕಂಥದ್ದು ರೂಪರಸಗಳಲ್ಲಿದೆ. ಅಲ್ಲಿ ವಿರುದ್ಧತ್ವ ಇಲ್ಲ, ಅವಿರುದ್ಧತ್ವ ಬಂತು. ಯಾಕೆ ಒಂದೇ ಹಣ್ಣಿನಲ್ಲಿ ಎರಡೂ ಕೂಡ ಇದಕ್ಕೋಸ್ಕರವಾಗಿ ಅದಿಲ್ಲ. ಆಮೇಲೆ ಯತ್ರ ಯತ್ರ ಪ್ರಮೇಯತ್ವ, ಪ್ರಮೇಯತ್ವದಲ್ಲಿ ಧರ್ಮತ್ವ ಇದೆ. ಪ್ರಮೇಯತ್ವ ಧರ್ಮತ್ವ ಇದೆ. ಅಲ್ಲಿ ಅದು ಕೇವಲ ಅನ್ವಯ ಆದ್ದರಿಂದ ಏಕವಚನ ಅತ್ಯಂತ ಭಾವ ಪ್ರತಿಯೋಗಿತ್ವ ಇಲ್ಲ, ಹಾಗೆ ವ್ಯಭಿಚಾರ ಬಂತಲ್ಲಿ. ಇನ್ನು ಯತ್ರ ಧರ್ಮತ್ವ ತತ್ತ ವಿರುದ್ಧತ್ವ ಅಲ್ವಾ? ಸತ್ವ ಧರ್ಮ ಹೇಳಬೇಕು. ಸತ್ವ ಧರ್ಮದಲ್ಲಿ ಧರ್ಮತ್ವ ಇದೆ, ಅಲ್ಲ ಅವಿರುದ್ಧತ್ವ ಇದೆ, ವಿರುದ್ಧತ್ವನೇ ಇದೆ ಎಂಬುದಾಗಿ ಯಾಯಿತು? ಉಪಾಧಿ. ವ್ಯಭಿಚಾರ ಮತ್ತು ಉಪಾಧಿ. ಆಭಾಸ ಸಮಾನ ಯೋಗಕ್ಷೇಮ. ಈಗ ಅದೇ ಹಾಗೆ ನೀವು ಈ ರೀತಿ ಅನುಮಾನ ಮಾಡಲಿಕ್ಕೆ ಹೋದರೆ ಯಾವ ರೀತಿ? ಸತ್ವ ಸತ್ವೇ ಏಕಧರ್ಮನಿಷ್ಠ ಅತ್ಯಂತ ಭಾವ ಪ್ರತಿಯೋಗಿನಿ ಧರ್ಮತ್ವ ರೂಪರಸವಂತ ಅನುಮಾನ ಮಾಡಲಿಕ್ಕೆ ಹೋದರೆ ಘಟತ್ವ ಘಟತ್ವೇ ಏಕಧರ್ಮಿಷ್ಠ ಅತ್ಯಂತ ಭಾವ ಪ್ರತಿಯೋಗಿನಿ ಯಾಕೆ ಧರ್ಮತ್ವಾತ್ ಅಂತ ನಾವು ಕೂಡ ಅನುಮಾನ ಮಾಡ್ತೇವೆ. ಹಾಗಾದರೆ ಅದೇನು ಸಿದ್ಧ ಆಯ್ತು ಹಾಗೆ ಮಾಡಿದ್ದರಿಂದ? ಘಟತ್ವ ಘಟತ್ವೇ ಏಕಧರ್ಮಿನಿಷ್ಠ ಅತ್ಯಂತ ಭಾವದೇವಿ ಧರ್ಮತ್ವಾತ್ ರೂಪರಸರು ಅಂತ ಅನುಮಾನ ಮಾಡ್ತೇವೆ. ರೂಪರಸ ಆಗಿ ಧರ್ಮಾದ್ಯಂತ ವಾಯುನಿಷ್ಠ ಅತ್ಯಂತ ಭಾವ ಪ್ರತಿಯೋಗಿ ಆಗಿದ ಹಾಗೆ ಘಟವು ಅದು ಘಟತ್ವ ಮತ್ತು ಅಘಟತ್ವ ಅಂದರೆ ಘಟವು ಎಲ್ಲ ವಸ್ತುಗಳು ಏನಾಗಿರಬೇಕು? ಒಂದ ಘಟ ಆಗಿರಬೇಕು, ಘಟಕ್ಕಿಂತ ಭಿನ್ನವಾದ ವಸ್ತು ಆಗಿರಬೇಕು. ಹಾಗಾದರೆ ಘಟವೂ ಅಲ್ಲದ ಘಟಕ್ಕಿಂತ ಭಿನ್ನವಾದ ವಸ್ತುವಲ್ಲದ ಒಂದು ವಸ್ತು ಸಿದ್ಧ ಆಗಬೇಕಾದೀತಿ. ಈಗ ಅದೆಲ್ಲ ಇದೆಯಾ? ಒಂದ ಘಟ ಆಗಿರಬೇಕು, ಒಂದ ಘಟಕ್ಕಿಂತ ಭಿನ್ನ ಆಗಿರಬೇಕು ಎಲ್ಲ ವಸ್ತುಗಳು. ಘಟತ್ವ ಅಘಟತ್ವೇ, ಅಘಟತ್ವ ಅಂದರೆ ಘಟಕ್ಕಿಂತ ಭಿನ್ನತ್ವ ಅಂತ ಅರ್ಥ. ಘಟವೂ ಅಲ್ಲದ ಘಟಕ್ಕಿಂತ ಭಿನ್ನವೂ ಅಲ್ಲದ ಒಂದು ವಸ್ತು ಸಿದ್ಧ ಆಗಲಿ ಅಂತ ನಾವು ಹೇಳ್ತೀವಿ ಅಂತ ಆಭಾಸ ಯೋಗ ಸಮಾನ ಯೋಗ ವಿಷಯ ಅದಿಲ್ಲ. ಹಾಗೆ ಘಟತ್ವಗಳ ಅಭಾವಕ್ಕೆ ಅಧಿಗಣವಾದಕ್ಕಂತ ಅಂದರೆ ಘಟವೂ ಅಲ್ಲದ ಘಟ ಭಿನ್ನವೂ ಅಲ್ಲದ ಒಂದು ವಸ್ತು ಸಿದ್ಧ ಆಗಬೇಕಾದೀತು ಅಂತ ದೋಷ. ಅದನ್ನೇ ಅನುಮಾನ ಹೇಳ್ತಾರೆ ಅವರು 32ರಲ್ಲಿ 34ರಲ್ಲಿ. ಕಿಂಚ ಘಟತ್ವ ಘಟತ್ವೇ ಏಕಧರ್ಮ ಪ್ರತಿಯೋಗಿನಿ ಧರ್ಮತ್ವ ರೂಪ ರೀತಿ ಆಭಾಸಮಾನ ಯೋಗಕ್ಷೇಮಶ್ಚ. ಅದಕ್ಕೆ ಅವರು ಹೇಳ್ತಾರೆ ಸಚ್ಯೇನ್ ಅಭಾದ್ಯೇತ ಅಸಚ್ಯನ್ ಅಪ್ರತೀಯತ ಅರ್ಥಾಪತ್ತಿರ ಅನಿರುಚನೆ ಪ್ರಮಾಣ ವಿಧಿಜೆಯನ್ನ. ಸತ್ತಾಗಿದ್ದರೆ ಬಾಧ ಬರೋದಿಲ್ಲ, ಅಸತ್ತಾಗಿದೆ ಪ್ರತೀತಿ ಬರಬಾರದು. ಈ ಪ್ರಪಂಚ ಏನಾಗಿದೆ? ಬ್ರಹ್ಮಜ್ಞಾನ ಬಂದ ಬಾಧ್ಯವೂ ಆಗ್ತಾ ಇದೆ, ಹಾಗೆ ಪ್ರತೀತಿಯೂ ಬರ್ತಾ ಇದೆ. ಅಯಂ ಘಟ ಅಯಂ ಪಟ ಪ್ರತೀತಿ ಬರ್ತಾ ಆದ್ದರಿಂದ ಬಾಧ್ಯತ್ವ ಅನ್ಯಥಾನುಭವತ್ಯ ಪ್ರತೀತಿತ್ವ ಅನ್ಯಥಾನುಭವತ್ಯ ಸತ್ವ ಅಲ್ಲದ ಅಸತ್ವ ಅಲ್ಲದ ಒಂದು ವಸ್ತು ಸಿದ್ಧ ಆಗುತ್ತೆ ಅಂತ ಯಾಕೆ ಹೇಳಬಾರದು ಅಂತ ಅವರಮ್ಮ.
ಅರ್ಥಾಪತ್ತಿ ಪ್ರಮಾಣದಿಂದ ಸದಸದ್ ವಿಲಕ್ಷಣತ್ವವನ್ನು ಸಾಧನೆ ಮಾಡಿ ಅಲ್ವಾ? अर्थापत्तेः अनुमानत्वेपि तद्विशेषत्वाद्वा व्यावहारे घटनया इति भ्रमतरीत्या वा तज्जङ्कयति निषेधति। ಆಭಾಸಮಾನ ಯೋಗಕ್ಷೇಮ ಅಂದರೆ ಏನು? ಶ್ರೀಮತ್ ಚಿತ್ರ 35ನೇ ಪೇಜ್ ಹೇಳ್ತಾರೆ ನೋಡು. ವಸ್ತುತಃ ಯೋಗ ಮತ್ತು ಕ್ಷೇಮ ಅಂದರೆ ಏನು? ಯೋಗ ಮತ್ತು ಕ್ಷೇಮ ಅಂದರೆ ಏನು? ಆಭಾಸ ಸಮಾನ ಯೋಗಕ್ಷೇಮ. ಅಪ್ರಾಪ್ತಸ್ಯ ಪ್ರಾಪ್ತಿರ್ ಯೋಗ. ಯಾವುದು ಮೊದಲು ಸಿದ್ಧವಾಗಿದ್ದಿಲ್ಲ ಅದು ಸಿದ್ಧ ಆಯಿತು ಅಂದರೆ ಯೋಗ ಅಂತ ಹೇಳ್ತೀವಿ. ಒಳ್ಳೆ ಯೋಗಪ್ಪ ಅವನಿಗೆ ಅಂತ ಹೇಳ್ತೀವಿ. ಮೊದಲು ಇದೇ ಸಿಕ್ತು ಅಂತ. ಸ್ಥಿತಸ್ಯ ರಕ್ಷಣಂ ಕ್ಷೇಮ. ಯಾವುದೋ ವಸ್ತು ಸಿಕ್ಕಿದೆ ಅದು ರಕ್ಷಣೆ ಮಾಡೋದು ಯೋಗಕ್ಷೇಮ ಅಂತ ಅರ್ಥ. ಅದೇ ಅರ್ಥ ಬೇಕು ಅಂತ ಇರಲಿ. ಅಲ್ಲಿ ಶಿವಸ್ಥಿತ ನೋಡು. ಆಭಾಸಮಾನ ಯೋಗಕ್ಷೇಮ ಅಂತ. ಅಪ್ರಾಪ್ತ ದೂಷಣ ಪ್ರಾಪ್ತಿ ಯೋಗ. ಮೊದಲು ಯಾವುದು ಪ್ರಾಪ್ತವಾಗಿಲ್ಲ ಅಂತ ದೂಷಣವನ್ನು ಪ್ರಾಪ್ತಿ ಬಂತು ಅಂದರೆ ಯೋಗ. ಪ್ರಾಪ್ತ ದೂಷಣಸ್ಯ ಪರಿಹಾರ ಲಕ್ಷಣಂ ಕ್ಷೇಮ. ಅದನ್ನು ಪರಿಹಾರ ಮಾಡಬೇಕು, ಅದು ಕ್ಷೇಮ. ಆಭಾಸೇನ ಅನುಮಾನೇನ ಸಮಾನವು ಯೋಗಕ್ಷೇಮವು ಯಸ್ಯಾಸವು. ಆಭಾಸ ಅನುಮಾನ ಏನಿದೆ ಅದಕ್ಕೆ ಸಮಾನವಾದ ಯೋಗಕ್ಷೇಮ ಉಳ್ಳದ್ಯಾವುದೋ ಅದು. ಅಂದರೆ ನಿಮ್ಮ ಅನುಮಾನ ಯಾವುದೋ ಘಟತ್ವ ಘಟತ್ವ ಅಂತ ನಾವೇನು ಅನುಮಾನ ಮಾಡಿದ್ದೀವಿ ಅದು ನಿಮ್ಮ ಅನುಮಾನಕ್ಕೆ ಆಭಾಸ ಅನುಮಾನ ಅದು ಅದಕ್ಕೆ ಸಮಾನವಾಗಿದೆ. ಅದಕ್ಕೆ ಸಮಾನ ಯೋಗಕ್ಷೇಮ. ತತ್ಪರಿಹಾರ ಪ್ರಕಾರಶ್ಚ ಆಭಾಸ ಅನುಮಾನೇಪಿ ಸಮಾನ. ನೀವೇನು ಪರಿಹಾರ ಮಾಡ್ತೀರೋ ಅದು ಆಭಾಸ ಅನುಮಾನದಲ್ಲೂ ಇದ್ದೇ ಇದೆ ಅಂತ ಅರ್ಥ. ಇದು ದೂಷಣ ಅನುಮಾನ. ಇದು ದೂಷಣ ಅನುಮಾನ ನಾವು ಹೇಳೋದು. ಯಾವುದು ನೂತನ ಅನುಮಾನ? ಘಟತ್ವ ಅದು ನಾವೇ ಹೇಳಿದ್ದೇವೆ ಅವರಿಗೆ.